ಬೆಸ್ಕಾಂ ವಿದ್ಯುತ್ ಸಂಪರ್ಕದಲ್ಲಿ ಈಗ ಮಹತ್ವದ ಬದಲಾವಣೆ ಆಗ್ತಾ ಇದೆ. ಕಾರಣ ಇನ್ನು ಮೇಲೆ ಬೆಂಗಳೂರು ಸೇರಿದಂತೆ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಅಂದರೆ ಈ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವಂತಹ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡೋದಕ್ಕೆ ಈಗ ಬೆಸ್ಕಾಂ ಆದೇಶವನ್ನು ಹೊರಡಿಸಿರುವಂಥದ್ದು. ನೋಡಿ, ಜುಲೈ 1ನೇ ತಾರೀಕಿನಿಂದ ಈ ಆದೇಶ ಇರುತ್ತೆ. ಸೊ ಗ್ರಾಹಕರು ಬೇಡ ಅಂತ ಹೇಳ್ತಿದ್ರು ಕೂಡ ಇದನ್ನು ಜಾರಿಗೆ ತರಲಾಗಿದೆ. ಸೊ ಹಂಗಾಗಿ ಯಾಕೆ ಬೇಕು ಈ ಸ್ಮಾರ್ಟ್ ಮೀಟರ್? ಇದರಿಂದ ಅಂದರೆ ಈ ಸ್ಮಾರ್ಟ್ ಮೀಟರಿಂದಾಗಿ ಗ್ರಾಹಕರಿಗೆ ಆಗುವಂಥ ಅನುಕೂಲ ಮತ್ತು ಅನಾನುಕೂಲ. ಹೈಕೋರ್ಟ್ ಬೇಡ ಅಂತ ಹೇಳಿದ್ರು ಕೂಡ ಇದನ್ನು ಜಾರಿಗೆ ತರುವಂಥ ಕೆಲಸ ಕೂಡ ಆಗ್ತಾ ಇದೆ. ಸೊ ಗ್ಯಾರಂಟಿಯನ್ನು ಕೊಟ್ಟು ಈ ರೀತಿಯಾಗಿ ಅಂದರೆ ಫ್ರೀಯಾಗಿ ವಿದ್ಯುತ್ತನ್ನು ಕೊಟ್ಟು ಈ ರೀತಿಯಾಗಿ ಈ ಸ್ಮಾರ್ಟ್ ಅಂಥೇಳಿ ಆ ಹೆಸರ ಮುಖಾಂತರ ಪೀಕುವಂಥ ಕೆಲಸ ಆಗ್ತಾ ಇದೆಯಾ? ಯಾಕೆ ಗ್ರಾಹಕರು ಇದನ್ನು ಖರೀದಿ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ? ಈಗ ಅನಿವಾರ್ಯ ಆದೇಶ ಇರೋದ್ರಿಂದಾಗಿ ಕನೆಕ್ಷನ್ ತಗೊಳ್ಳೇಬೇಕಾಗತ್ತೆ. ಸೊ ಹಂಗಾಗಿ ಇದರಿಂದ ಆಗುವಂಥ ಅನುಕೂಲ ಮತ್ತು ಅನಾನುಕೂಲ, ಯಾಕೆ ಇದನ್ನು ಸ್ಮಾರ್ಟ್ ಮೀಟರನ್ನು ಅಳವಡಿಕೆ ಮಾಡಲು ಇದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಥವಾ ಬೆಸ್ಕಾಂ ಮುಂದಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ, ಸ್ಮಾರ್ಟ್ ಮೀಟರ್ ಗ್ರಾಹಕ ಕಂಗಾಲು. ಜುಲೈ 1ಕ್ಕೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಅಂದರೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಗ್ರಾಹಕರಿಗೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡಬೇಕು ಅನ್ನುವಂಥ ಆದೇಶ. ನೋಡಿ, ಕೂಡ ಇದೆ. ಸೊ ವಿದ್ಯುತ್ ಸಂಪರ್ಕಕ್ಕೆ ಜುಲೈ 1ರಿಂದ ಮಹಾ ಬದಲಾವಣೆ ಆಗ್ತಾ ಇದೆ. ಹೊಸ ಸಂಪರ್ಕ ಪಡೆಯಲು ಸ್ಮಾರ್ಟ್ ಮೀಟರ್ ಕಡ್ಡಾಯ ಅಂತ ಹೇಳಿದ್ದಾರೆ. ಸೊ ಗ್ರಾಮೀಣದಲ್ಲಿ ಹೊಸ ಸಂಪರ್ಕಕ್ಕೆ ಈಗ ಸ್ಮಾರ್ಟ್ ಮೀಟರ್ ಕಡ್ಡಾಯ ಇರುತ್ತೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದಿಂದ ಜಾರಿಗೆ ಮಾಡಲಾಗಿದೆ. ಸೊ ನಗರ ಭಾಗದಲ್ಲಿ ಫೆಬ್ರವರಿ 15ರಿಂದ ಸ್ಮಾರ್ಟ್ ಮೀಟರ್ ಶುರುವಾಗಿದೆ. ಸೊ ಈಗ ಗ್ರಾಹಕರು ಬೆಸ್ಕಾಂ ಮಳಿಗೆಗಳಲ್ಲಿ ಮೀಟರನ್ನು ಖರೀದಿಸಬಹುದಾಗಿದೆ. ಈಗ ಫೆಬ್ರವರಿ 15ರಿಂದ ನಗರ ಭಾಗದಲ್ಲಿ ಅಂದರೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವಂತಹ ಆ ಭಾಗದಲ್ಲಿ, ಈಗ ಅದೇ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮೀಣ ಭಾಗದ ಜನರಿಗೆ ಈ ರೀತಿಯಾಗಿ ವಿದ್ಯುತ್ ಅಂದರೆ ಈ ಸ್ಮಾರ್ಟ್ ವಿದ್ಯುತ್ ಕಲ್ಪಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಗ್ರಾಹಕರು ಬೇಡ ಅಂತ ಹೇಳ್ತಿದ್ದಾರೆ. ಕಾರಣ ಏನು ಅಂತಂದರೆ, ಈ ವಿದ್ಯುತ್ ಅಂದರೆ ಸ್ಮಾರ್ಟ್ ಮೀಟರ್ ವಿದ್ಯುತ್ ಏನಿದೆಯಲ್ಲ ಅದನ್ನು ಖರೀದಿ ಮಾಡೋದಕ್ಕೆ ರೇಟ್ ಕೂಡ ಜಾಸ್ತಿ ಇದೆ. ಆಮೇಲೆ ಈ ಆನ್ಲೈನ್ ಇರೋದ್ರಿಂದಾಗಿ ಮತ್ತೆ ಕೂಡ ರೇಟ್ ಜಾಸ್ತಿ ಆಗುತ್ತೆ. ಇದರಲ್ಲಿ ಗೋಲ್ಮಾಲ್ ನಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಆನ್ಲೈನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂಥರ ಮೊಬೈಲ್ ರಿಚಾರ್ಜ್ ಇದ್ದಂಗೆ, ನಿಮಗೆ ಯಾವಾಗ ಬೇಕು ಆವಾಗ ರಿಚಾರ್ಜ್ ಮಾಡಿಕೊಂಡ್ರೆ ನಿಮಗೆ ಕರೆಂಟ್ ಸಿಗುತ್ತೆ. ಹಾಗಂತೇಳಿ ನೀವು ಮಧ್ಯರಾತ್ರಿ ಎದ್ದು ರಿಚಾರ್ಜ್ ಖಾಲಿ ಆದ ತಕ್ಷಣ ಕರೆಂಟ್ ಬೇಕು ಅಂತ ಹೇಳಿದರೆ ಹಂಗೂ ಕೂಡ ಇರೋದಿಲ್ಲ. ಸೊ ಅದ್ರ ಬಗ್ಗೆ ಕೂಡ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀವಿ. ಮೊಬೈಲ್ ರಿಚಾರ್ಜ್ ಅಂತ ಹೇಳಿದಾಗ ನಮಗೆ ಯಾವ ಮೂಮೆಂಟಲ್ಲಿ ಮಧ್ಯರಾತ್ರಿ ಎದ್ದು ಒಂದು 3-4 ಗಂಟೆಗೆ ಎದ್ದು ನಾವು ರಿಚಾರ್ಜ್ ಮಾಡಿದ್ರು ಕೂಡ ಆ ಮೂಮೆಂಟ್ ನಮಗೆ ಡೇಟಾ ಸಿಗುತ್ತೆ. ಬಟ್ ಇಲ್ಲಿ ಹಂಗೆ ಸಿಗುತ್ತಾ ಅನ್ನುವಂಥ ಚರ್ಚೆ. ಈಗ ಮನೇಲಿ ಕರೆಂಟ್ ಇಲ್ಲ, ರಾತ್ರಿ 2 ಗಂಟೆಗೆ ಹೋಗಿದೆ ಅಂತ ಅಂದ್ಕೊಳ್ಳೋಣ. 2 ಗಂಟೆಗೆ ಹೋಗಿ ಎದ್ದು ನೀವು ರಿಚಾರ್ಜ್ ಮಾಡಿದ್ರೆ ಕರೆಂಟ್ ಬರುತ್ತಾ? ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಬೇಕಾಗತ್ತೆ. ಹಂಗೇನಾದರೂ ಇದೆಯಾ? ಅಥವಾ ಮುಂಚೆನೇವಾಗಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಅದರ ಯೂನಿಟ್ ಅಥವಾ ರೀಡಿಂಗ್ ಏನೇನು ಕರಿತೀವಿ ಅದರ ಬಗ್ಗೆ ಮಾತ್ರ ರಿಚಾರ್ಜಿಂಗ್ ಇರುತ್ತಾ, ಅಥವಾ ಎನಿ ಟೈಮ್ 24x7 ರಿಚಾರ್ಜಿಂಗ್ ಇರುತ್ತಾ ಅನ್ನೋದ್ರ ಬಗ್ಗೆ ಕೂಡ ಇದು ಕ್ಲಾರಿಟಿ ಇಲ್ಲ. ಬಟ್ ಸ್ಮಾರ್ಟ್ ಫೋನ್ ಮುಖಾಂತರ ನೀವು ರಿಚಾರ್ಜ್ ಮಾಡ್ಕೋಬಹುದು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸೊ ಹಂಗಾಗಿ ಗ್ರಾಹಕರಿಗೆ, ಪ್ರಮುಖವಾಗಿ ಗ್ರಾಮೀಣ ಭಾಗದಲ್ಲಿ ಗ್ರಾಹಕರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅಂಥೇಳಿ, ಮೊಬೈಲ್ ಯೂಸ್ ಮಾಡೋದೇ ಗೊತ್ತಿರೋದಿಲ್ಲ, ರೀಡಿಂಗ್ ಹೆಂಗೆ ಓಡುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಇದರಲ್ಲಿ ಏನಾದರೂ ಗೋಲ್ಮಾಲ್ ಆಗುತ್ತಾ? ಸರಿಯಾದ ರೀತಿಯಲ್ಲಿ ರೀಡಿಂಗ್ ಆಗುತ್ತಾ? ಒಂದು ವೇಳೆ ರೀಡಿಂಗಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಿದೆ ಆದಲ್ಲಿ ಏನು ಮಾಡಬೇಕು? ಎಷ್ಟು ಯೂನಿಟ್ ಬಳಕೆ ಮಾಡಬೇಕಾಗತ್ತೆ? ಯಾಕೆ ಈ ರೀತಿಯಾಗಿ ಈಗ ವಿದ್ಯುತ್ತನ್ನು ಫ್ರೀ ಕೊಟ್ಬಿಟ್ಟು ಈ ರೀತಿಯಾಗಿ ಸ್ಮಾರ್ಟ್ ಕಾರ್ಡ್ ಮುಖಾಂತರ ಅಥವಾ ಸ್ಮಾರ್ಟ್ ಡಿಜಿಟಲ್ ಮುಖಾಂತರ ಈ ರೀತಿಯಾಗಿ ಹಣ ಪೀಕೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ. ಈಗ ನೀವು ಸ್ಮಾರ್ಟ್ ವಿದ್ಯುತ್ತನ್ನು ಖರೀದಿ ಮಾಡಬೇಕು ಅಂದರೆ ರೇಟ್ ಜಾಸ್ತಿ, ಅದಾದ ನಂತರ ರೀಡಿಂಗ್ ಕೂಡ ವಿಪರೀತವಾಗಿ ಓಡುತ್ತೆ. ಸೊ ಹಂಗಾಗಿ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ, ಯಾರಿಗೆ ಅನುಕೂಲ ಯಾರಿಗೆ ಅನಾನುಕೂಲ ಅಂತೇಳಿ. ಈಗ ಬೆಸ್ಕಾಂ ಅವರಿಗೆ ಆರ್ಥಿಕವಾಗಿ ಲಾಭ ಆಗುತ್ತೆ, ಅದರಲ್ಲಿ 2 ಮಾತೇ ಇಲ್ಲ. ಬಟ್ ಯಾರು ಕೇಳಿದ್ರು ಇವರಿಗೆ ಫ್ರೀ ಕೊಡಿ ಅಂಥೇಳಿ? ಈಗ ಯಾಕೆ ಈ ರೀತಿಯ ಸ್ಮಾರ್ಟ್ ವಿಚಾರಕ್ಕೆ ಬಂದಿದ್ದಾರೆ ಅಂಥೇಳಿ. ಹಳೆಯ ಮೀಟರ್ ಮತ್ತು ಈಗಿನ ಸ್ಮಾರ್ಟ್ ಮೀಟರ್ ಇರುವಂಥ ವ್ಯತ್ಯಾಸ ಏನು? ಈ ಬಗ್ಗೆ ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಯಾರಿಗೆಲ್ಲ ಅನುಕೂಲ ಆಗುತ್ತೆ, ಯಾರಿಗೆಲ್ಲ ಅನಾನುಕೂಲ ಇದೆ, ಯಾಕೆ ಈ ನಿರ್ಧಾರಕ್ಕೆ ಬಂದಿದ್ದಾರೆ, ಕೋರ್ಟ್ ಛೀಮಾರಿ ಹಾಕಿದರೂ ಕೂಡ ಈ ಒಂದು ದಿಟ್ಟ ನಿರ್ಧಾರ ಹಠಕ್ಕೆ ಬಿದ್ದಿರೋದು ಯಾಕೆ ಅನ್ನೋದ್ರ ಬಗ್ಗೆ.
ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಸಾಮಾಜಿಕ ಚಿಂತಕರಾಗಿರುವಂಥ ಅರುಣ್ ಕುಮಾರ್ ಡಿ.ಟಿ. ಅವರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು KERC ಸಲಹಾ ಸಮಿತಿಯ ಮಾಜಿ ಸದಸ್ಯರಾಗಿರುವಂಥ ಪ್ರಭಾಕರ್ ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ಪ್ರಭಾಕರ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಏನು ಹೇಳ್ತೀರಿ ಈ ನಿರ್ಧಾರದ ಬಗ್ಗೆ? ಗ್ರಾಹಕರು ಬೇಡ ಅಂತ ಹೇಳ್ತಿದ್ರು ಕೂಡ ಈ ಒಂದು ಸ್ಮಾರ್ಟ್ ಮೀಟರ್ ಅನ್ನುವಂಥ ಸಂಪರ್ಕವನ್ನು ಕಲ್ಪಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. 1ನೇ ತಾರೀಕಿಂದ ಈ ಜಾರಿಗೆ ಆಗುತ್ತೆ. ಎರಡು ಅಂಶಗಳನ್ನ ಇದರಲ್ಲಿ ಗಮನಿಸಬೇಕು. ಮೊದಲನೇದಾಗಿ ಸ್ಮಾರ್ಟ್ ಮೀಟ್ರಿಂದ ಗ್ರಾಹಕನಿಗೆ ಏನಾನ ತೊಂದರೆ ಆಗುತ್ತಾ ಅಂತ ಕೇಳಿದರೆ ಗ್ರಾಹಕನಿಗೆ ತೊಂದರೆ ಏನೂ ಆಗಲ್ಲ. ಓಕೆ. ಆದರೆ ಪ್ರತಿಯೊಬ್ಬರು ತಾವೇ ದುಡ್ಡು ಕೊಟ್ಟು ಮೀಟ್ರ್ ಹಾಕಿಸ್ಕೋಬೇಕು ಅಂದಾಗ ಗ್ರಾಹಕನಿಗೆ ತೊಂದರೆ ಆಗುತ್ತೆ. ಸ್ಮಾರ್ಟ್ ಮೀಟ್ರಿಂದ ಎಷ್ಟು ವಿದ್ಯುತ್ತನ್ನು ಕನ್ಸ್ಯೂಮರ್ ಬಳಸಿದಾನೆ ಅನ್ನೋ ಒಂದು ಸ್ಪಷ್ಟವಾದಂಥ ಚಿತ್ರಣ ಸಿಗುತ್ತೆ. ಓಕೆ. ಹಾಗಾಗಿ ಸಪ್ಲೈ ಕಂಪ್ನಿಗಳಿಗೆ ಅವರ ರೆವಿನ್ಯೂ ಇಂಪ್ರೂವ್ ಆಗೋದರಲ್ಲಿ ಸಂದೇಹವೇ ಇಲ್ಲ. ಆದರೆ ಅನ್ಯಾಯವಾಗಿ ಜಾಸ್ತಿ ಮಾಡ್ಕೊಳ್ತಾರೆ ಅಂತ ಹೇಳೋದೇನಾದ್ರು ಒಂದು ಅಭಿಪ್ರಾಯ ಯಾರ ಮನಸ್ಸಿನಲ್ಲಿ ಏನಾದ್ರೆ ಅದನ್ನು ತೆಗೆದುಹಾಕಬೇಕು. ಏನು ತೊಂದರೆ ಆಗಲ್ಲ. ಅನೇಕ ಜನ ಹೇಳ್ತಾರೆ ಹೊಸ ಮೀಟ್ರ್ ಆಗೋದ್ಮೇಲೆ ಜಾಸ್ತಿ ತೋರಿಸ್ತಾ ಇದೆ. ಜಾಸ್ತಿ ತೋರಿಸಲ್ಲ, ಅದರ ಆ್ಯಕ್ಯುರಸಿ 0.1 ಕ್ಲಾಸ್ ಇರುತ್ತೆ. ಹಾಗಾಗಿ ಯಾರ್ದಾರ ಮನಸ್ಸಿನಲ್ಲಿ ಸ್ಮಾರ್ಟ್ ಮೀಟ್ರಿಂದ ತೊಂದರೆ ಆಗುತ್ತೆ ಅನ್ನೋದೇನಾದ್ರು ಅಭಿಪ್ರಾಯ ಇದ್ದರೆ ಅದು ತಪ್ಪು. ಆ 2ನೇ ಪಾಯಿಂಟ್ ಅದರಲ್ಲಿರ್ತಕ್ಕಂಥದ್ದು, ಅದಕ್ಕೆ ಯಾರು ಹಣವನ್ನು ಭರಿಸಬೇಕು ಅಂತ ಬರುತ್ತೆ. ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿನಲ್ಲಿ ಈಗಿರುವ ಸದ್ಯದಲ್ಲಿರ್ತಕ್ಕಂಥ ರೆಗ್ಯುಲೇಷನ್ನಲ್ಲಿ ಕನ್ಸ್ಯೂಮರ್ ಮೀಟರ್ಸ್ ಆರ್ ಜನರಲಿ ಓನ್ಡ್ ಬೈ ದಿ ಸಪ್ಲೈ ಕಂಪನಿ. ಸೆಕ್ಷನ್ 47 ಅಡಿನಲ್ಲಿ ಗ್ರಾಹಕ ಬೇಕಾದರೆ ನಾನು ಪ್ರೀಪೇಯ್ಡ್ ಮೀಟರ್ನಲ್ಲಿ ತಗೋತೀನಿ ಅಂತ ಹೇಳ್ಬೋದೇ ಹೊರತುನುವೆ ಮೀಟರ್ ಅವನ ಚಾಯ್ಸು. ಬೇಕಾದ್ರೆ ಅವ್ನು ಮೀಟ್ರ್ ಹಾಕ್ಕೋಬೋದು. ಎಲ್ಲರೂ ಕಂಪಲ್ಸರಿಯಾಗಿ ದುಡ್ಡು ಕೊಟ್ಟು ಮಾಡ್ತೀವಿ ಅಂತ ಈಗ ಬಂದಿರೋ ಒಂದು ಇದೆ ಸಮಾಚಾರದ ಪ್ರಕಾರ ಅದು ಕಾನೂನಿಗೆ ವಿರುದ್ಧವಾದ್ದು. ಮತ್ತೀಗ ಹೈಕೋರ್ಟ್ ಚೀಮಾರಿ ಹಾಕಿದ್ರು ಕೂಡ ಈ ನಿರ್ಧಾರಕ್ಕೆ ಹೈಕೋರ್ಟ್ ಚೀಮಾರಿ ಹಾಕಿರೋದು ಪ್ರೊಕ್ಯೂರ್ಮೆಂಟ್ ಸಂಬಂಧವಾಗಿ ಹೊರತುನುವೆ ಅದನ್ನು ಬಳಸಬೇಕೇ ಬಳಸಬಾರ್ದು ಅನ್ನೋ ವಿಷಯವಾಗಿ ಹೈಕೋರ್ಟ್ ಯಾವುದೇ ಅಭಿಪ್ರಾಯನೇ ಆಗಲಿ ಯಾವುದೇ ತೀರ್ಪನ್ನೇ ಕೊಟ್ಟಿಲ್ಲ. ಅದು ತಪ್ಪು ಕಲ್ಪನೆ. ಈಗಾಗಲೇ ಏನು ಒಂದು ಗುಂಪು ಹಾಕಿದ್ದಾರೆ ರಿಟ್ ಪಿಟಿಷನ್ನಲ್ಲಿ, ಗ್ರಾಹಕನ ಮೇಲೆ ಕಂಪಲ್ಸರಿಯಾಗಿ ತಗೊಳ್ಬೇಕು ಅಂತಿದೆಯಲ್ಲ ಅದು ಸರಿ ಇಲ್ಲ, ಇದನ್ನು ಸೆಟ್ ಅಸೈಡ್ ಮಾಡಿ ಅಂತ ಕೇಳಿದರೆ ಅದಂತೂ ನಿಜ. ಇದು ಇತ್ತೀಚೆಗೆ 17/6 ಏನೊಂದು 10 ದಿವಸದ ಹಿಂದೆ ಅದು ಮತ್ತೆ ಇನ್ನೊಂದು ಸಲ ಹಿಯರಿಂಗಿಗೆ ಬಂತು, ಅಡ್ಜರ್ನ್ ಆಗಿದೆ. ಅದಕ್ಕೇನೇನು ಟೆಂಪ್ರರಿಯಾಗಿ ಏನೇನೋ ಇಂಟ್ರೀಮ್ ಏನು ರಿಲೀಫ್ ಏನು ಕೊಟ್ಟಿಲ್ಲ. ಅದರಿಂದ ಯಾರೂ ಇದರ ವಿಷಯದ ಬಗ್ಗೆ ಅನುಮಾನಗಳನ್ನ ಇಟ್ಕೊಳ್ಳೋದ್ರ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅರುಣ್ ಸರ್, ನಿಮ್ಮ ಅಭಿಪ್ರಾಯ ಏನು ಈ ಸ್ಮಾರ್ಟ್ ಮೀಟರ್ ಬಗ್ಗೆ? ಸರ್, ಈಗ ಅಂದರೆ ನಮ್ಮ ರಾಷ್ಟ್ರ ಮುಂದುವರಿತಕ್ಕಂಥದ್ದಕ್ಕೆ ನಾವು ಸ್ವಾಗತ ಮಾಡ್ತಕ್ಕಂಥದ್ದು. ಆದರೆ ಅದರ ಹೊರೆನ ಗ್ರಾಹಕರಿಗೆ ಆಗ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಮೂಲಭೂತ ಸೌಕರ್ಯಗಳಲ್ಲಿ ಇದು ಒಂದು. ಈಗ ಯಾಕಂದರೆ ನಾವು ಈ ನಾಡಿನಲ್ಲಿ ಸಮೃದ್ಧಿಯಾಗಿ ಒಳ್ಳೆ ಉತ್ತಮವಾಗಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ನೀರು ಗಾಳಿ ಎಷ್ಟು ಮುಖ್ಯನೋ ಕರೆಂಟ್ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಈ ಮಟ್ಟದಲ್ಲಿ ಏನು ಹಳೆ ಒಂದು ವ್ಯವಸ್ಥೆ ಇತ್ತು, ದಿಢೀರಂತ ನೀವು ನಿಮ್ಮ ಅನುಕೂಲಕ್ಕೋಸ್ಕರ ಬದಲಾವಣೆ ಮಾಡಿಬಿಟ್ರೆ ಎಷ್ಟು ಲಕ್ಷ ಜನ ಗ್ರಾಹಕರು, ಕೋಟಿಗಟ್ಟಲೆ ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ಯಾಕಂದರೆ ಇವತ್ತು ಸುಮಾರು ನಿಮಗೆ ಗೊತ್ತಿರ್ಬೋದು, ಒಂದು 3 ಲಕ್ಷಕ್ಕೂ ಅಧಿಕ ಅಪ್ಲಿಕೇಶನ್ಸ್ ಇದೆ, ಕರೆಂಟೇ ಕೊಡ್ತಾ ಇಲ್ಲ. ಸೊ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಮನೆ ಕಟ್ಟಿದವರು ಗೃಹ ಪ್ರವೇಶ ಮಾಡ್ದಂಗೆ ತಟಸ್ಥ ನಿಂತುಬಿಟ್ಟಿದ್ದಾರೆ. ಅದು ಒಂದು ಕಡೆ. ಆದರೆ ಸೊ ಇವತ್ತಿನ ದಿನಮಾನಗಳಲ್ಲಿ ಗ್ರಾಮೀಣ ಮಟ್ಟದಿಂದ ಹಿಡಿದು ನೀವು ಸ್ಮಾರ್ಟ್ ಮೀಟರ್ ಮಾಡ್ತಕ್ಕಂಥದ್ದು ಸ್ವಾಗತ. ಆದರೆ ಒಂದು ಮೀಟ್ರಿಗೆ 1,000 ರೂಪಾಯಿ ಮೀಟ್ರ್ ಇರ್ತಕ್ಕಂಥದ್ದು 5,000 ರೂಪಾಯಿ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ? 3 ಫೇಸ್ ಮೀಟ್ರು 2,500 ರೂಪಾಯಿ ಇರೋದು 8,000 ರೂಪಾಯಿ ಮಾಡ್ತಕ್ಕಂಥದ್ದು. 5,000 ರೂಪಾಯಿ ಇರ್ತಕ್ಕಂಥ ಏನು ಇಂಡಸ್ಟ್ರಿಯಲ್ ಮೀಟ್ರು ಕೂಡ 28,000 ರೂಪಾಯಿ. ದಿಢೀರಂತ 300-400 ಪಟ್ಟು ಜಾಸ್ತಿ ಮಾಡಿದರೆ ನೀವು ಒಂದು ಅಂಕಿಅಂಶಕ್ಕೆ ಪ್ರಕಾರ ಲೆಕ್ಕ ಹಾಕಿ, ಇದೆಲ್ಲ ದುಡ್ಡು ಶೇಖರಣೆ ಒಂದು ಮೀಟ್ರ್ ತಯಾರು ಮಾಡಲಿಕ್ಕೆ ಎಷ್ಟು ಸರ್ ಬೇಕಾಗುತ್ತೆ? ಸುಮಾರು 1,000 ಇರ್ತಕ್ಕಂಥದ್ದು 500 ರೂಪಾಯಿ. ಇವಾಗ ಟೆಕ್ನಾಲಜಿ ಇವತ್ತು ನಾವು ಎಲೆಕ್ಟ್ರಾನಿಕ್ಸಲ್ಲಿ ನೋಡ್ತಾ ಇದ್ದೀವಿ, ಎಷ್ಟು ಬೆಲೆಗೆ ಒಂದೊಂದು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಸಿಗ್ತಾ ಇದ್ದಾವೆ, ಎಷ್ಟು ತಯಾರಾಗ್ತಾ ಇದೆ. ಪ್ರತಿಯೊಂದು ಎಲೆಕ್ಟ್ರಾನಿಕ್ಸ್ ಕಡಿಮೆ ಆಗ್ತಾ ಇರೋಂಥ ಸಂದರ್ಭದಲ್ಲಿ ಸರ್ಕಾರ ದಿಢೀರಂತ 1ಕ್ಕೆ 10% ಜನಗಳಿಂದ ವಸೂಲಿ ಮಾಡ್ತಕ್ಕಂಥದ್ದು ಎಷ್ಟು ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ.
ಆಗಲಿ ನೀವು ಹೊಸದು ಇದರಿಂದ ರೆವಿನ್ಯೂ ಚೆನ್ನಾಗಿ ಬರ್ತಾ ಇದೆ. ಯಾಕಂದರೆ ಯಾರು ಫೀಸ್ ಕಟ್ಟಲ್ವ, ಅಂದರೆ ಎಲೆಕ್ಟ್ರಿಸಿಟಿ ಬಿಲ್ನ ಕಟ್ಟಲ್ವ, ತಕ್ಷಣ ನೀವು ಎಲೆಕ್ಟ್ರಿಸಿಟಿ ಮೊದಲು ಲೈನ್ ಮ್ಯಾನ್ ಕಳಿಸ್ಬಿಟ್ಟು ನಾವೊಂದು ಚೀಟಿ ಬರ್ಕೊಟ್ಬಿಟ್ಟು ನಿಮ್ಮ ಮನೆ ಡಿಸ್ಕನೆಕ್ಷನ್ ಮಾಡ್ತಾಯಿದ್ವಿ, ಕರೆಂಟ್ ಬಿಲ್ ಕಟ್ಟಿ, ಈ ರೀತಿ ಇರಲ್ಲ ವ್ಯವಸ್ಥೆ. ಅದು ನಾವು ಕೂಡ, ಯಾಕಂದರೆ ಯಾರು ಇವತ್ತು ನಾವು ಮೊಬೈಲ್ ಬಳಸ್ತಾ ಇದ್ದೀವಿ, ಔಟ್ ಗೋಯಿಂಗ್ ಕಟ್ಟಾಯಿತು ಅಂದರೆ ತಕ್ಷಣ ಹೋಗಿ ರೀಚಾರ್ಜ್ ಮಾಡ್ತಕ್ಕಂಥದ್ದು. ಅದು ಹಿಂದೆ ತೊಂದರೆ ಇತ್ತು, ಈಗ ಅದು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಜನ. ಅದೇ ರೀತಿ ನೀವು ಮಾಡ್ತಕ್ಕಂಥದ್ದು ಅದನ್ನು ಏನು ಟೆಕ್ನಾಲಜಿ ಬಳಸ್ತಾ ಇದ್ದೀರೋ ಅದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ. ಆದರೆ ಅದನ್ನು ದುಬಾರಿ ರೇಟ್ನಲ್ಲಿ, ಇದು ಬಿಸ್ನೆಸ್, ಸರ್ಕಾರದ ಒಂದು ಬಿಸ್ನೆಸ್ ರೀತಿಯಲ್ಲಿ. ಈಗ ಹಳೆ ಗ್ರಾಹಕರಿಗಂತೂ ಮಾತ್ರ ಸ್ಮಾರ್ಟ್ ಸರ್ ಈಗ ಯಾಕಂದರೆ ನೀವು ಹೊಸಬರಿಗೆ ಫಿಕ್ಸ್ ಮಾಡಿದರೆ ಟೆಂಡರ್ ಹಾಕಲಿಕ್ಕೆ ಹಳಬರಿಗೆ ಈಸಿ ಆಗುತ್ತೆ. ಯಾಕಂದರೆ ಹಳಬರು ಕೊಡಬೇಕಾಗಿಲ್ಲ, ಅದನ್ನು ಅವರೇ ಸರ್ಕಾರನೇ ಬದಲಾವಣೆ ಮಾಡ್ತೀವಿ ಅಂತಾರೆ. ಆದರೆ ಸರ್ಕಾರ ಬದಲಾವಣೆ ಮಾಡಿದರೆ ಜನಗಳ ದುಡ್ಡನ್ನು ಟೆಂಡರ್ ಮುಖಾಂತರ ಒಬ್ಬ ಉದ್ಯಮಿ ಕೊಡಬೇಕಾಗಿರ್ತಕ್ಕಂಥದ್ದು ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗ್ತಕ್ಕಂಥದ್ದು. ಅದನ್ನು ನೀವು ವಿಚಾರ ಮಾಡಿ. ಯಾಕಂದರೆ ನೀವು ಹೊಸ ಗ್ರಾಹಕ ಪಡ್ಕೊಂಡಾಗ ಈಗ ನಾವು ಯಾವ ಒಬ್ಬ ಏನು ಅದನ್ನು ಟೆಂಡರ್ ಹಾಕ್ತಾನೋ ಹೊಸ ರೇಟಿನ ಅನ್ವಯ ಟೆಂಡರ್ ಹಾಕ್ತಾರೆ ಹೊರತು ದಿಢೀರಂತ ಸರ್ಕಾರ ಫ್ರೀಯಾಗಿ ಕೊಟ್ಬಿಟ್ರು ಅಂತಂದ ಅವ್ರಿಗೆ ತಯಾರಾಗ್ತಕ್ಕಂಥದ್ದು ಫ್ರೀಯಾಗಿ ಬರೋದಿಲ್ಲ. ಇದು ಒಂಥರ ಚೈನ್ ಲಿಂಕ್ ಟೈಪ್. ಆದರೆ ಇದು ಎಲ್ಲೋ ಒಂದು ಹತ್ರ. ಆಮೇಲೆ ಎಂಪ್ಲಾಯ್ಮೆಂಟ್ ಕೂಡ ಈಗ ನೋಡಿ, ಮೀಟ್ರ್ ರೀಡರ್ ಕೆಲಸ ನೆಕ್ಸ್ಟು ನೀವು ಎಲ್ಲ ಸ್ಮಾರ್ಟ್ ಮೀಟ್ರ್ ಮಾಡಿಬಿಟ್ರೆ ಇವತ್ತು ರಿಕ್ರೂಟ್ಮೆಂಟ್ ಕೂಡ ಇಲ್ಲ. ಜನ ಹೆಂಗೆ ಆಗ್ತಾ ಇದೆ ಅಂತಂದರೆ ಅನ್ಎಂಪ್ಲಾಯ್ಮೆಂಟ್ ನೋಡಿದರೆ ಸರ್, ಇವತ್ತು ನಾವು ಈ ಭಾಗದಲ್ಲಿ ಕಾಂಪಿಟೇಷನ್ ಎಕ್ಸಾಮ್ ಬರೀಲಿಕ್ಕೆಲ್ಲ ಬರ್ತಾ ಇದ್ದಾರೆ. ಎಷ್ಟೋ ಲಕ್ಷ ಕೋಟಿ ಜನಗಳು ಈಗ ಈ ರೀತಿ ಸಮಸ್ಯೆಯಲ್ಲಿದ್ದಾಗ ನೀವು ಈ ಹೊಸ ಆವಿಷ್ಕಾರಗಳನ್ನ ಮಾಡಿದರೆ ಹಂತವಾಗಿ ತನ್ನಿ. ಯಾರಿಗೆ ಈ ಅವಶ್ಯಕತೆ ಇದೆ, ಯಾರಾದರೂ ಇವಾಗ ನಾನು ಎಲೆಕ್ಟ್ರಿಕಲ್ ಮೀಟ್ರ್ ನಾನು ತೊಗೊಳ್ತೀನಿ ಅಂತಕ್ಕಂಥವ್ರಿಗೆ ಮಾಡ್ತಕ್ಕಂಥದ್ದು. ಆದರೆ ಅವೈಜ್ಞಾನಿಕವಾದಂತಹ ಬೆಲೆ ಏನು ಇಟ್ಟಿದ್ದಾರೋ ಅದು ನಿಜವಾಗಿಯೂ ಕೂಡ ಅದು ಒಂದು ಖಂಡನೀಯ. ದಿಢೀರಂತ 400 ಪಟ್ಟು ಜಾಸ್ತಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನುವಂಥದ್ದು ನಮ್ಮ ಚಿಂತನೆ. ಈಗ ಓಕೆ, ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಹೋರಾಟಗಾರ್ತಿ ಮಹಾಲಕ್ಷ್ಮಿ ಅವರು, ಮೇಡಮ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್, ಈ ರಾಜ್ಯ ಸರ್ಕಾರ ಅಥವಾ ಈ ಬೆಸ್ಕಾಂ ನಿರ್ಧಾರ ನಿಮಗೆ ಒಳ್ಳೇದನ್ಸುತ್ತಾ ಅಥವಾ ಹೇಗೆ? ಅಂದರೆ ಗ್ರಾಹಕರ ಪರವಾಗಿ ಇರೋದು ಅಥವಾ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಮಾಡಿರುವಂಥದ್ದು ಹೇಗೆ ಅಂತ? ನೋಡಿ, ಟೆಕ್ನಾಲಜಿ ಬದಲಾದಂಗೆ ನಾವು ಬದಲಾಗ್ತಾನೆ ಇದ್ದೀವಿ. ಟೆಕ್ನಾಲಜಿ ನಾವು ಸರ್ ಹೇಳ್ದಂಗೆ ನಾವು ಇನ್ವೈಟ್ ಮಾಡಲೇಬೇಕು. ಹೊಸ ಟೆಕ್ನಾಲಜಿಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಅದರಲ್ಲೂ ಕರ್ನಾಟಕದ ಜನತೆ ಟೆಕ್ನಾಲಜಿ ಅಳವಡಿಸ್ಕೊಳ್ಳೋದ್ರಲ್ಲಿ ಮುಂದೆ ಇರ್ತಾರೆ ಯಾವಾಗಲೂ ಬೇರೆ ಒಂದು ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರೆ. ಬಟ್ ಈಗಾಗಲೇ ಬೇರೆ ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರು, ಅಸ್ಸಾಮು, ರಾಜಸ್ಥಾನು, ಡೆಲ್ಲಿ, ಅಲ್ಲೆಲ್ಲನೂ ಈ ಸ್ಮಾರ್ಟ್ ಮೀಟರ್ಗಳು ಆಲ್ರೆಡಿ ವರ್ಕ್ ಆಗ್ತಾ ಇದೆ. ಈಗ ಕರ್ನಾಟಕ ಹಂತವಾಗಿ ಹೊಸ ಮೀಟರ್ಗಳಿಗೆ, ಹೊಸ ಕನೆಕ್ಷನ್ಗಳಿಗೆ ಮಾತ್ರನೇ ಈಗ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಯಾರು ಹೊಸದಾಗಿ ಮನೆ ಕಟ್ಟಕ್ಕೆ ಈಗ ಸ್ಟಾರ್ಟ್ ಮಾಡಿದಾರೋ ಹೊಸ ಮೀಟರ್ಗಳು, ಹಳೆ ಮೀಟರ್ಗಳನ್ನ ನೀವು ಈ ತಕ್ಷಣನೇ ರೀಪ್ಲೇಸ್ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಈಗ ಹೊಸದಾಗಿ ಅವ್ರಿಗೊಂದು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಂತವಾಗಿ ನಾವು ಜಾರಿ ಮಾಡ್ತಿದ್ದಾರೆ. ಬೇರೆ ನಾವು ಸ್ಟೇಟ್ಗಳಲ್ಲಿ ನೋಡಿದ್ರೆ ಏಕಾಏಕಿ ಜಾರಿ ಮಾಡಿದ್ರು. ಅವ್ರಿಗೊಂದು ಟೈಮ್ ಲಿಮಿಟ್ ಕೊಟ್ಟು ನೀವು ಚೇಂಜ್ ಮಾಡ್ಕೊಳ್ಳೇಬೇಕು ಅಂತ. ಎಲ್ಲೋ ಒಂದು ಕಡೆ ಸರ್ಕಾರಕ್ಕೂ ನಾವು ಇವತ್ತು ಕರ್ನಾಟಕದ ಪರಿಸ್ಥಿತಿ ಗೊತ್ತಿದೆ, ನಾವು ಎಷ್ಟು ಒಂದು ಎಕನಾಮಿಕ್ ಕ್ರೈಸಿಸಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದು ಗೊತ್ತಿರೋದ್ರಿಂದ ಹಂತವಾಗಿ ಮಾಡ್ತಿದ್ದಾರೆ. ಅದನ್ನು ನಾವು ಸ್ವಾಗತಿಸಲೇಬೇಕಾಗತ್ತೆ. ಮತ್ತು ಇನ್ನೊಂದು, ಇದರಲ್ಲಿ ಟೆಕ್ನಾಲಜಿ ಅಳವಡಿಸ್ಕೋಬೇಕು ಅಂತಂದರೆ ನಾವೆಲ್ಲನೂ ಇವತ್ತು ಮೊಬೈಲಲ್ಲೇ ಎಲ್ಲ ಮಾಡ್ತೀವಿ ಕೂತ್ಕೊಂಡು, ಹೊರಗಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಸೊ ರೂರಲ್ ಏರಿಯಾದಲ್ಲಿ ಮೇಯ್ನಾಗಿ ಇಲ್ಲಿ ಆಕ್ಷೇಪಣೆ ಸ್ಟಾರ್ಟ್ ಆಗಿರೋದು ನಮ್ಮ ಹಳ್ಳಿ ಜನಗಳಿಗೆ, ರೂರಲ್ಗೆ ಇದನ್ನು ತಗೊಂಡು ಹೋಗ್ತಿದ್ದಾರೆ ಅನ್ನೋದು. ರೂರಲ್ಲು ಇವತ್ತು ವೈಫೈ ಕನೆಕ್ಷನ್ ಇದೆ. ಹಳ್ಳಿ ಜನಕ್ಕೂ ಇವತ್ತು ತುಂಬ ಚೆನ್ನಾಗಿ ಒಂದು ಟೆಕ್ನಾಲಜಿ ಉಪಯೋಗ ಮಾಡ್ಕೊಳ್ಳೋಕೆ ಗೊತ್ತಿದೆ. ಮೇಯ್ನ್ ಆಗಿ ಏನು ಅಂತಂದರೆ ಒನ್ ಟೈಮ್ ಬರ್ಡನ್. ಕರೆಕ್ಟ್, ಒನ್ ಟೈಮ್ ಬರ್ಡನ್. ಇದು ಒಂದೇ ಸತಿ ನಾವು ಕೆಲವೊಂದು ಸತಿ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಪ್ಗ್ರೇಡ್ ಆಗಬೇಕಿದ್ರೆ ಅಪ್ಗ್ರೇಡ್ ಜೊತೆ ನಮಗೂ ಒಂದು ಸ್ವಲ್ಪ ನೆಗೆಟಿವ್ ಇದೂ ಬರುತ್ತೆ. ಬಟ್ ಆದರೆ ವಿ ಶುಡ್ ವೆಲ್ಕಮ್. ಯಾಕೆಂದರೆ ಬೇರೆ ಒಂದು ರಾಜ್ಯಗಳು ಇದನ್ನು ಅಳವಡಿಸ್ಕೊಂಡು ದೇ ಆರ್ ಫೈಂಡಿಂಗ್ ಸಕ್ಸಸ್, ಇದರಲ್ಲಿ ಒಳ್ಳೆ ಇದಂಗೆ ನಡೀತಿದೆ ಅಂತಂದರೆ ಕಸ್ಟಮರ್ಸ್ಗೆ, ಅಂದರೆ ನಮ್ಮ ಜನತೆಗೆ ಅನುಕೂಲ ಆಗುತ್ತೆ ಅಂತಂದರೆ ಕರೆಕ್ಟ್ ಸರ್ ಹೇಳ್ದಂಗೆ ಪ್ರೈಸ್ ವೈಸ್ ಕರೆಕ್ಟ್ ಸರ್ಕಾರ ಇದನ್ನು ಆಲೋಚನೆ ಮಾಡಬೇಕು ತುಂಬ. ಯಾಕೆಂದರೆ 8,000 ರೂಪಾಯಿ 3 ಯೂನಿಟ್ ಮೀಟ್ರಿಗೆ 8,000 ಚಿಲ್ಲರೆ ಇದೆ, ಸಿಂಗಲ್ ಯೂನಿಟ್ಗೆ 4,000 ಚಿಲ್ಲರೆ ಇದೆ. ಅದು ಒಂದು ಸ್ವಲ್ಪ ಅವರು ಯೋಚಿಸ್ಬೇಕಾಗತ್ತೆ. ಆ ಕಾಸ್ಟ್ ಏನಿದೆ, ಒಂದೇ ಸತಿ ತಗೊಳ್ಳೋ ಅಂಥ ಕಾಸ್ಟ್ ಎಲ್ಲರಿಗೂ ಆಗಲ್ಲ, ಬರ್ಡನ್ ಆಗುತ್ತೆ. ಅದ್ರ ಬಗ್ಗೆ ಸರ್ಕಾರ ಯೋಚಿಸ್ಬೇಕು. ಬಟ್ ಅದನ್ನು ಬಿಟ್ಟರೆ ಇಟ್ ಈಸ್ ರಿಯಲಿ ವೆರಿ ಗುಡ್, ಒಂದು ಒಳ್ಳೆ ಇದು ಕಾರ್ಯ ಅಂತ ಹೇಳ್ಬೋದು ನಾವು. ಯಾವಾಗ ಬೇಕೋ ಅವಾಗ ನಮ್ಗೆ ಎಷ್ಟು ಬೇಕೋ, ಯಾವಾಗ ಬೇಕೋ ಅವಾಗ ರಿಚಾರ್ಜ್ ಮಾಡ್ಕೊಳ್ಬಹುದು ಅಂತ. ಇನ್ನೊಂದೇನು ಅಂತಂದ್ರೆ, ನಾವು ಹಳೆಯ ಕಾಲದಲ್ಲಿ ನೋಡ್ತಿದ್ವಿ ಲೈನ್ ಮ್ಯಾನ್ಗಳು ಬಂದ್ಬಿಟ್ಟು ಕರಪ್ಷನ್ ಆಗ್ತಿತ್ತು. ಮೀಟರ್ ರೀಡಿಂಗ್ ಟೈಮಲ್ಲಿ ಕರಪ್ಷನ್ ಆಗ್ತಿತ್ತು. ಕರಪ್ಷನ್ ತಪ್ಸಕ್ಕೆ ಇದೊಂದು ಒಳ್ಳೆ ದಾರಿ. ಯಾಕೆ ಲೈನ್ ಮ್ಯಾನ್ಗಳು ಅಡ್ಜಸ್ಟ್ಮೆಂಟಲ್ಲಿ ರೀಡಿಂಗ್ ಬರ್ಕೊಂಡು ಹೋಗೋರು, ಅದು ನಡೀತಿತ್ತು, ತುಂಬ ಕಡೆ ನಡೀತಿತ್ತು. ಅದು ನಾವು ಎಷ್ಟೋ ನ್ಯೂಸ್ ಚಾನೆಲ್ಗಳು ನೋಡಿದ್ದೀವಿ. ಅದಕ್ಕೆ ಒಂದು ಕಡಿವಾಣ ಹಾಕದಂಗೆ ಆಗುತ್ತಿದ್ದು.
ಪ್ರಭಾಕರ್ ಸರ್, ಈಗ ಈ ಸ್ಮಾರ್ಟ್ ಮೀಟರ್ ಯಾಕೆ ಬೇಕು ಅಂತೇಳಿ? ಒಂದು, ನಮ್ಮ ರಾಜ್ಯದಲ್ಲಿ T&D ಲಾಸಸ್ ಶೇಕಡ 14%, ಅಗ್ರಿಗೇಟ್ ಆಫ್ ಟೆಕ್ನಿಕಲ್ ಆ್ಯಂಡ್ ಕಮರ್ಷಿಯಲ್ ಲಾಸಸ್ ಅಂತಿದೆ, ಅದು 17.8 ಇದೆ. ಈ 4 ಸಂಸ್ಥೆಗಳು ಏನು 5 ಸಪ್ಲೈ ಕಂಪ್ನಿಗಳು 39,000 ಕೋಟಿ ಲಾಸ್ನಲ್ಲಿದ್ದಾವೆ. ಯಾಕೆ ಅಂತಂದರೆ ಕರ್ನಾಟಕದಲ್ಲಿ 37% ಅಗ್ರಿಕಲ್ಚರ್ಗೆ ಹೋಗುತ್ತೆ ಎನರ್ಜಿಗೆ ಎಲ್ಲಿ ಅಗ್ರಿಕಲ್ಚರ್ಗೆ ಹೋಗೋ ಎನರ್ಜಿಗೆ ಎಲ್ಲೂ ಮೀಟ್ರ್ ಇಲ್ಲ. ಅದು ಒಂದು ದೊಡ್ಡ ಇದು ಏನು ಹೋಗೋರು ಬರೋ ಕೈ ಹಾಕಿ ಒಂದಿಷ್ಟು ತೊಗೊಳ್ಬೋದು ಅನ್ನೋ ಒಂದು ದುಡ್ಡಿನ ಹುಂಡಿ. ಅದು ಲಾಸಸ್ ಇದನ್ನು ರೈತರಿಗೆ ಉಪಯೋಗಿಸಿದ್ದಾರೆ ಅಂತ, ಅದು ದೊಡ್ಡ ಅಪರಾಧ. ರೈತರು ನನಗೆ ಗೊತ್ತಿರೋಂಗೆ 99% ಈ ರೀತಿಯಾದಂಥ ಯಾವುದೇ ಕೆಲಸ ಮಾಡಲ್ಲ. ಈ ಮೀಟ್ರ್ ಹಾಕಿಬಿಟ್ರೆ ಎಲ್ಲಿ ಹೋಗಿದೆ ಎಷ್ಟು ಬಂದಿದೆ ಗೊತ್ತಾಗುತ್ತೆ. ಮೊದಲನೇದಾಗಿ ಒಂದು ಮಿಸ್ಕಾನ್ಸೆಪ್ಷನ್, ತಪ್ಪು ತಿಳುವಳಿಕೆ ಏನು ಅಂತಂದರೆ ಗ್ರಾಹಕನೇ ಕೊಂಡ್ಕೊಳ್ಬೇಕು ಅಂತಿರೋದು ತಪ್ಪು ತಿಳುವಳಿಕೆ. ಸೆಕ್ಷನ್ 55 ಪ್ರಕಾರ ಮೀಟರ್ನ ಸಪ್ಲೈ ಕಂಪ್ನಿನೇ ಪ್ರೊವೈಡ್ ಮಾಡಬೇಕು. ಅದಕ್ಕೆ ಮೀಟರ್ ಸೆಕ್ಯೂರಿಟಿ ಡಿಪಾಸಿಟ್ ಇದೆ, ಈಗಾಗಲೇ ನಮ್ದೆಲ್ಲರದು MSD ಇದೆ, ಅದಕ್ಕೊಂದು ಇಂಟ್ರೆಸ್ಟ್ ಬರುತ್ತದೆ. ಎರಡನೇದು, ಒಂದು ವೇಳೆ ಹಾಗೇನಾದರೂ ಅಭಿಪ್ರಾಯ ಸರ್ಕಾರಕ್ಕೆ ಆಗಲಿ ಸಂಸ್ಥೆಗಳಿಗೆ ಆಗಲಿ ಸಪ್ಲೈ ಕಂಪ್ನಿಗಳಿಗೆ ಬಂದದಾದರೆ ಅವರು ರೆಂಟ್ ಕಲೆಕ್ಟ್ ಮಾಡ್ಬೋದು. ಆದರೆ ಯಾರ ಮೂಲೂ ಒತ್ತಾಯಪೂರ್ವಕವಾಗಿ ನೀವೇ ಪರ್ಚೇಸ್ ಮಾಡಬೇಕು ಹಾಗೊಂದಿದೆ, ಅದು ತಪ್ಪು. ಅದನ್ನು ನಾವು ಖಂಡಿಸ್ತೀನಿ. ನಾನು ಯಾವುದು ಕಾನೂನಿಗಿದೆಯಲ್ಲ, ಪೇರೆಂಟ್ ಆ್ಯಕ್ಟ್, ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2003 ಅದರ ಪ್ರಕಾರ ಮಾಡಿ. ಬೇರೆ ಯಾರು ಏನೇ ಮಾಡಿದ್ರು ಆ್ಯಕ್ಟ್ನಲ್ಲಿ ಯಾಕೆ ಬರೋದು ಅದೇ ಪ್ರಕಾರ ಇರಬೇಕು. ಹಾಗಾಗಿ ತಪ್ಪು ತಿಳುವಳಿಕೆಯಿಂದಾಗಿ ಈ ಸಪ್ಲೈ ಕಂಪ್ನಿಗಳು ಕಂಪಲ್ಸರಿ ಅಂತ ಮಾಡಿದ್ದಾರೆ, ನೀವೇ ಕೊಂಡ್ಕೋಬೇಕು ಮಾಡಿದರೆ ಅದು ಸರಿಯಲ್ಲ. ನೋಡಿ, ಈಗ ಬಸ್ಗಳಲ್ಲಿ ಟ್ರಾವೆಲ್ ಮಾಡುವಾಗ UPIನಲ್ಲಿ ಕೊಡ್ತಾ ಇರೋದಕ್ಕೆ ಶುರು ಮಾಡಿದ್ಮೇಲೆ ಕಲೆಕ್ಷನ್ ಚೆನ್ನಾಗಾಯಿತು. ಮುಂಚೆ ಎಲ್ಲಿಗೆ ಹೋಗ್ತಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ಈ ಕಲೆಕ್ಷನ್ ಇಂಪ್ರೂವ್ ಆಯ್ತಾ ಇಲ್ವಾ? ಸ್ಮಾರ್ಟ್ ಮೀಟ್ರ್ ಹಾಕೋದ್ರಿಂದ ಬೇಕಾಷ್ಟು ಉಪಯೋಗ ಇದೆ. ಎರಡನೇದು, ನಾವೇನು ಪೋಸ್ಟ್ ಪೇಯ್ಡ್ ಮಾಡ್ಕೊಳ್ಬೋದು, ಪ್ರೀಪೇಯ್ಡ್ ಬೇಕಾದ್ರೂ ಮಾಡ್ಕೊಳ್ಬೋದು, ಅದು ಒಂದು ಫೆಸಿಲಿಟಿ ಇದೆ. ನಾವು ಇದಿದೆ ಇವರು ನಮ್ಮ ಮಿತ್ರರು ಹೇಳ್ದಂಗೆ ನಾವು ವಿ ವಿಲ್ ಮ್ಯಾನೇಜ್ ದಿ ಎನರ್ಜಿ ಯೂಸೇಜ್. ನಾನು ಎಷ್ಟು ಬಳಸ್ತಾ ಇದ್ದೀನಿ, ಇವತ್ತು ಎಷ್ಟಾಯಿತು, ನಾಳೆ ಬೆಳಗ್ಗೆ ಇದ್ದರೆ 2,000 ರೂಪಾಯಿ ಹಾಕಬೇಕಲ್ಲ ಅಂತ ಅವ್ನಿಗಿರುತ್ತೆ. ಅಂದರೆ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ಇಷ್ಟೇ ಇದನ್ನು ಇದು ಮಾಡ್ಕೊಳ್ಳಿ, ಟಾಪಪ್ ಮಾಡ್ಕೊಳ್ಳಿ ಅಂತೀನಿ, ಎಷ್ಟು ಬೇಕಾದ್ರೂ ಮಾಡ್ಕೊಳ್ಬೋದು. ಇಂಡಸ್ಟ್ರಿನವ್ರಿಗೆ ಇದರಿಂದ ಒಂದು ಉಪಯೋಗ ಆಗುತ್ತೆ. ಈಗ ಕರ್ನಾಟಕ ರಾಜ್ಯದಲ್ಲಿ 11,000 ಕೋಟಿ ಗ್ರಾಹಕನ ಸೆಕ್ಯೂರಿಟಿ ಡಿಪಾಸಿಟ್ ಇದೆ. ಅದಕ್ಕೆ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು 6.25%. 6.25% ಎಲ್ಲೂ ಸಿಕ್ಕಲ್ಲ. 12-13% ಬ್ಯಾಂಕ್ನಲ್ಲೇ ತಗೋತಾರೆ. ಈಗ ಇದನ್ನು ಪ್ರೀಪೇಯ್ಡ್ ಮೀಟ್ರ್ ಹಾಕಿಸ್ಕೊಂಡ್ರೆ ಆ 2 MMD ಅಂತಿದೆಯಲ್ಲ, 2 months ಮಿನಿಮಮ್ ಡಿಪಾಸಿಟ್, ಅದನ್ನು ರೀಫಂಡ್ ಮಾಡಬೇಕಾಗಿ ಬರುತ್ತೆ. ಈಗ ಎರಡನ್ನು ನೋಡೋಣ. 37% ಎನರ್ಜಿಗೆ ಮೀಟ್ರೇ ಇಲ್ಲ. ಸುಮಾರು 1,14,00,000 ಜನಕ್ಕೆ ಎಲ್ಲ ಇದಿದೆ, ಏನು ಭಾಗ್ಯದಲ್ಲಿ ಬರುತ್ತದು. ಇನ್ನು ಉಳಿದಿರೋರು ನ್ಯಾರೋ ಬ್ಯಾಂಡ್ ಆಫ್ ಕನ್ಸ್ಯೂಮರ್ಸ್. ಆದ್ದರಿಂದ ಈ ರೀತಿಯಾಗಾದ ಸರ್ಕಾರದ ಮೇಲೆ ಏನಾದ್ರು ಒತ್ತಡ ಇದ್ದು ಯಾವ್ಯಾವುದೋ ಶಕ್ತಿಗಳಿದ್ದಾವೆ, ಅದು ಮಾಡಿದರೆ ಕೈ ಬಿಡಬೇಕು. ಬೇಕು ಅಂದವ್ರಿಗೆ ಹಾಕಿ, ಅಡಿಷ್ನಲ್ ಮೀಟ್ರ್ ಸೆಕ್ಯೂರಿಟಿ ಡಿಪಾಸಿಟ್ ಬೇಕಾದ್ರೆ ತಗೊಳ್ಳಿ. ಆಮೇಲಿಂದ ಅವ್ರು ಏನಾದರೂ ರೆಂಟಲ್ ಬೇಸಿಸಲ್ಲಿ ತಗೊಳ್ತೀವಿ ಅಂದರೆ ಅದು ಮಾಡಲಿ. ಉದಾಹರಣೆಗೆ ಬಾಡಿಗೆಗೆ ಮನೆ ಕೊಟ್ಟಿರ್ತೀವಿ, ಅವ್ರು ಬಿಟ್ಟು ಹೋಗುವಾಗ ನನ್ನ ಡಿಪಾಸಿಟ್ ಕೊಡಿ ಅಂತ ಕೂತ್ಕೊಂಡ್ರೆ ನಾವೇನು ಜೋಬಲ್ಲಿ ದುಡ್ಡ ಇಟ್ಕೊಂಡಿರ್ತೀವಿ? ಇದರಲ್ಲಿ ಹಾಗಿರಲ್ಲ. ಎಷ್ಟು ಹಾಕಿದ್ರೆ ಎಷ್ಟು ಖರ್ಚಾಗಿದೆ ಅಲ್ಲಿ ಕ್ಲೋಸ್. ಮ್ಯಾಕ್ಸಿಮಮ್ ಅಂದರೆ 1 ವೀಕು 10 ದಿವಸ ಜಾಸ್ತಿ ಇರ್ಬೋದು. ಇದರಿಂದ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ಒಂದು ಕಡೆ ಕಮ್ಮಿ ಆಗುತ್ತೆ. ಕನ್ಸ್ಯೂಮರ್ ಡಿಸ್ಪ್ಯೂಟ್ ಇನ್ನೊಂದು, ಯಾರೋ ಓನರೇ ಬೇರೆ ಆಕ್ಯುಪೈಯರೇ ಬೇರೆ ಆಗಿರುವಾಗ ಕೆಲವು ಹೊಸ ಸಮಸ್ಯೆಗಳು ಬರುತ್ತೆ ಅಂತ ನಾವು ಬೆಟ್ಟ ಹತ್ತೋದೇ ಬಿಟ್ಬಿಡಬಾರ್ದು. ಬೆಟ್ಟ ಹತ್ತೋಂಗೆ 100 ತೊಂದರೆಗಳು ಬರ್ತವೆ. ಅದನ್ನು ಹತ್ಕೊಂಡು ಹೋಗೋದೇ ನಮ್ಮ ಇರ್ತಕ್ಕಂಥ ಜಾಣ್ಮೆ. ಎಸ್, ಓಕೆ, ಮಾತಾಡೋಣ ಸರ್. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದುಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈ ಆನ್ಲೈನ್ ಇರೋದ್ರಿಂದಾಗಿ ಇಲ್ಲಿ ಏನಾದರೂ ಮಿಸ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತಾ? ಎಸ್ ಅರುಣ್ ಕುಮಾರ್ ಸರ್, ಈಗ ಪ್ರಮುಖವಾಗಿ ಆನ್ಲೈನ್ ಇರೋದ್ರಿಂದಾಗಿ ಇಲ್ಲಿ ಮಿಸ್ಯೂಸ್ ಆಗುವಂಥ ಸಾಧ್ಯತೆ ಇರುತ್ತಾ? ಆನ್ಲೈನ್ ಗೋಲ್ಮಾಲ್ ನಡೆಯುವಂಥ ಸಾಧ್ಯತೆ ಇರುತ್ತಾ? ಅಥವಾ ಸರಿ ರೀಡಿಂಗ್ ಹೇಗಾಗುತ್ತೆ ಅಂತೇಳಿ, ಸರಿ ಇರುತ್ತಾ ಹೇಗೆ ಅಂತ?
ಇಲ್ಲ, ಖಂಡಿತವಾಗಿಯೂ ಅದು ಕೂಡ ನಮಗೊಂದು ಯಕ್ಷ ಪ್ರಶ್ನೆಯಾಗಿ ಉಳಿತಕ್ಕಂಥದ್ದು. ಯಾಕಂದರೆ ನಮ್ಮ ಸಾರ್ ಅವರು ಯಾಕಂದರೆ ಡಿಪಾರ್ಟ್ಮೆಂಟ್ನಲ್ಲಿ ಅನುಭವಿಗಳಿದ್ದಾರೆ, ಅವರು ಯಾಸ್ ಪರ್ ಇದ್ರ ಪ್ರಕಾರ ಕರೆಕ್ಟಾಗಿ ಇದರಿಂದ ಉಪಯೋಗ ನಾವು ಕೂಡ ಇದನ್ನು 100% ಯಾಕಂದರೆ ಅನುಕೂಲ ಜನ ಏನು ಪೇಮೆಂಟು ಕೊಡ್ತಾರೋ, ಫೀಸ್ ಕಟ್ತಾರೋ ಅದು ಕರೆಕ್ಟಾಗಿ ಡಿಪಾರ್ಟ್ಮೆಂಟಿಗೆ ಗೌರ್ಮೆಂಟಿಗೆ ಸಲ್ತಕ್ಕಂಥದ್ದು ಆಗಬೇಕು. ಮಧ್ಯ ಸೋರಿಕೆ ಏನಿದೆ, ಸೊ ಈ ಹಿಂದೆ ಎನರ್ಜಿ ಆಡಿಟ್ ಅಂತ ಮಾಡ್ತಾಯಿದ್ರು. ಅಂದರೆ ಒಂದು ಕಂಬದಿಂದ 10 ಮನೆಗಳಿಗೆ ಸಂಪರ್ಕ ಕೊಟ್ಟಾಗ 10 ಮನೆಗಳ ರೀಡಿಂಗು ಎಷ್ಟು ಬರುತ್ತೋ ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಒಂದು ಪೋಲ್ನಲ್ಲಿ ಎಷ್ಟು ಕರೆಂಟು ಡಿಸ್ಟ್ರಿಬ್ಯೂಟ್ ಆಯಿತು ಅನ್ನುವಂಥದ್ದು ಇತ್ತು. ಸೊ ಸೋರಿಕೆಯನ್ನು ಏನು ಕರೆಂಟಿನ ಸೋರಿಕೆ ಇದೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಇದು ಒಂದು ಒಳ್ಳೆಯ ಮಾರ್ಗ ಕೂಡ ಆಗಿದೆ. ಆದರೆ ಎಲ್ಲ ಒಂದು ಹತ್ರ ಈ ದುಬಾರಿ ಮೀಟ್ರ್ಗಳ ಒಂದು ವಸೂಲಿ ಏನಿದೆ ಇದು ನಿಜವಾಗಿಯೂ ಸಹ ಜನಗಳಿಗೆ ತೊಂದರೆ ಆಗ್ತಾ ಇದೆ. ಸೊ ಇದರಿಂದ ನೂರಾರು ಜನ ಈಗ ಹೊಸ ಸಂಪರ್ಕ ಪಡಿತಕ್ಕಂಥವ್ರು, ಮನೆ ಕಟ್ಟಿ ಕಷ್ಟದಲ್ಲಿರ್ತಕ್ಕಂಥವ್ರು, ಯಾರು ಏನು ಮನೆ ಕಟ್ಟಿಬಿಟ್ಟು ನಮ್ಗೆ ಎಷ್ಟಾದರೂ ಪರವಾಗಿಲ್ಲ ಮೀಟ್ರ್ ಕೊಡಿ ಅನ್ನುವಂಥದ್ದು ಬೇರೆ. ಆದರೆ ಸಣ್ಣದೇ ಈಗ 1,000 ಇರೋದು 5,000 ಖರ್ಚಾದರೆ ಈಗ 3 ಫೇಸ್ ಒಂದು ಮೀಟ್ರು, ಒಂದು ಮನೆಗೆ ಮಿನಿಮಮ್ 4-5 ಮೀಟ್ರು. ಇವತ್ತು ಬೆಂಗಳೂರು ನಗರದಲ್ಲಿ 4-5 ಮನೆ ಒಂದು 30-40 ಸೈಟಲ್ಲಿ ಕಟ್ಟುವಂಥದ್ದು, ಅದರಲ್ಲಿ ಒಂದು 3 ಫೇಸು ಅಥವಾ ಕಾಮನ್ ಮೇನಿ ತೊಗೊಳ್ತಕ್ಕಂಥದ್ದು. ಅಂದರೆ ಒಂದು ಮೀಟ್ರಿಗೆ 5,000 ರೂಪಾಯಿ ಆದರೆ, ಸೊ ಒಂದು 6 ಮೀಟ್ರ್ ಇತ್ತು ಅಂದರೆ ಅದ್ರಾಗ ಒಂದು 3 ಫೇಸ್ ಇತ್ತು ಅಂದರೆ ಒಂದು 50,000 ರೂಪಾಯಿ ಮನೆ ಕಟ್ತಕ್ಕಂಥವ್ರಿಗೆ ಎಕ್ಸ್ಟ್ರಾ ಹೊರೆ ಬೀಳುತ್ತೆ. ಯಾಕಂದ್ರೆ ಒಂದೇ ಮೀಟ್ರ್ ಗ್ರಾಮೀಣ ಪ್ರದೇಶದಲ್ಲಿ 1 ಮೀಟ್ರ್ ತೊಗೊಳ್ತಕ್ಕಂಥದ್ದು ವಾಡಿಕೆ ಸಾಮಾನ್ಯವಾಗಿ 1-2 ಮೀಟ್ರ್. ಆದರೆ ನಗರ ಪ್ರದೇಶದಲ್ಲಿ ಕಮ್ಮಿ ಅಂದರೂ ಒಂದು ಮನೆಗೆ 4-6 ಮೀಟ್ರ್ಗಳನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಇದು ನೀವು 5,000 ರೂಪಾಯಿಗೆ 5 ಮೀಟ್ರ್ ಬರೋ ಜಾಗದಲ್ಲಿ 25,000 ರೂಪಾಯಿ ಕೊಡ್ತಕ್ಕಂಥದ್ದು. ಸೊ ಇದು ಎಲ್ಲ ಒಂದು ಹತ್ರ ಹೊರೆ ಆಗ್ತಾ ಇದೆ. ನೀವು ಮಾಡ್ತಕ್ಕಂಥದ್ದಕ್ಕೆ ಸ್ವಾಗತ ಇದೆ. ಇದು ಟೆಕ್ನಾಲಜಿ ಬೆಳೆದಂಗೆಲ್ಲ ಸೊ ನಮ್ಮದು ಕೂಡ ಆರ್ಥಿಕ ಡಿಪಾರ್ಟ್ಮೆಂಟ್ಗೂ ಕೂಡ ಇದು ಅನುಕೂಲ ಆಗುತ್ತೆ. ಆದರೆ ಇದನ್ನು ದೂರದ ಬೆಟ್ಟ ಕಡೆಗೆ ನುಣಿಗೆ ಅನ್ನಂಗೆ ಮಾಡೋಂಥದ್ದಲ್ಲ. ಯಾಕಂದರೆ ಒಂದು ಪ್ರಯೋಗ ಮಾಡಿ ಇದು ಸಕ್ಸಸ್ ಆಗಿರ್ತಕ್ಕಂಥದ್ದನ್ನ ಮನಗಣನೆ ಮಾಡಿಕೊಂಡು ಅದನ್ನು ಸಂಪೂರ್ಣವಾಗಿ ಜಾರಿ ತರ್ತಕ್ಕಂಥದ್ದು, ಹಂತವಾಗಿ ತರ್ತಕ್ಕಂಥದ್ದು ಒಳ್ಳೆಯದು. ದಿಢೀರಂತ ಜುಲೈ 1ರಿಂದ ಏಕಾಏಕಿ ಮಾಡಿದಾಗ ಅದಕ್ಕೆ ನುರಿತ ಏನು ಟೆಕ್ನಿಷಿಯನ್ಸ್ಗಳು, ಯಾಕಂದರೆ ಈ ಮಧ್ಯದಲ್ಲಿ ಕರೆಂಟು ಹೋಯ್ತು ಅಂದರೆ ಈಗ ನೋಡಿ 2000ನೇ ಇಸ್ವಿನಲ್ಲಿ ಈ ಲೆಡ್ಜರ್ನ ತೆಗೆದುಬಿಟ್ಟು ಕಂಪ್ಯೂಟರೈಸೇಷನ್ ಮಾಡಿದರು. ಭರತ್ಲಾಲ್ ಮೀನಾ ಅವರು MD ಆಗಿದ್ದಂಥ ಸಂದರ್ಭದಲ್ಲಿ ಆವತ್ತು ಎಂಥ ತೊಂದರೆ ಅನುಭವಿಸಿದ್ರು ಅಂದರೆ ಆಫೀಸ್ಗಳಲ್ಲಿ ಹೋಗ್ಬಿಟ್ಟು ನುಗ್ಲಾಗೋಯ್ತು. ಯಾಕಂದರೆ ಒಂದು ಬಿಲ್ಲು ಕಂಪ್ಯೂಟರೈಸೇಷನ್ ಇವಾಗ ಏನು ಬ್ರಾಡ್ಮ ಬಿಲ್ ಬರುತ್ತೋ ಆ ಬಿಲ್ನ ತಯಾರಾಗಿದ್ದು 2000ನೇ ಇಸ್ವಿಯಲ್ಲಿ. ಈಗ 300 ರೂಪಾಯಿ ಬರೋ ಬಿಲ್ಲು 30,000 50,000 ಬಂತು. ಟೆಕ್ನಿಕಲಿ ಪ್ರಾಬ್ಲಮ್ ಆಗಿ, ಯಾಕಂದರೆ ರೀಡಿಂಗ್ ಬರಿತಕ್ಕಂಥವ್ರಿಗೆ ಅನುಭವ ಇರಲ್ಲ. ಅಲ್ಲಿ ರೀಡಿಂಗ್ನ ಬರ್ಕೊಂಡು ಬರೋದೇ ಬೇರೆ, ಪ್ರೆಸ್ ಮಾಡೋದೇ ಬೇರೆ. ಒಂದು ಡಿಜಿಟ್ ಎಕ್ಸ್ಟ್ರಾ ಪ್ರೆಸ್ ಆಗಿ ಬಿಲ್ ಜನ್ರೇಟ್ ಆಯಿತು ಅಂದರೆ ಲಕ್ಷ ಬಿಲ್ಗಳು ನೀವು ನೋಡಿರ್ಬೋದು. ಹಿಂದೆ 2000ನೇ ಒಂದು ಇದನ್ನು ತೆಗೆದು ನೋಡಿದಾಗ, ಇತಿಹಾಸ ತೆಗೆದು ನೋಡಿದಾಗ ಗೊತ್ತಾಗುತ್ತೆ. ಈ ಸುಮಾರು ಭಾಗದಲ್ಲಿ 2 ಲಕ್ಷ 3 ಲಕ್ಷ 100 ರೂಪಾಯಿ ಬರೋ ಬಿಲ್ಲು ಅಷ್ಟು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದನ್ನೆಲ್ಲ ಕರೆಕ್ಷನ್ಸ್ ಮಾಡಿದ್ರು ಅನ್ನಿ. ಆದರೆ ಆ ಸಂದರ್ಭದಲ್ಲಿರ್ತಕ್ಕಂಥ ಗೊಂದಲ ಏನಿದೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ನ ಕರ್ತವ್ಯ. ಅದು ವಲಯವಾರು ಆಗಬೇಕು, ಸಬ್ ಡಿವಿಷನ್ ವಾಸ್ ಅಲ್ಲಿ ಆಗಬೇಕು, ಜಿಲ್ಲಾವಾರು ಆಗಬೇಕು, ತಾಲೂಕು ವಾರು ಅಲ್ಲಿರ್ತಕ್ಕಂಥವ್ರನ್ನ ಟ್ರೈನ್ ಅಪ್ ಮಾಡಿಬಿಟ್ಟು ಈಗ ನಾವು ಸ್ಮಾರ್ಟ್ ಮೀಟ್ರ್ ಹಾಕಿದ ತಕ್ಷಣ ಎಲ್ಲ 100% ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಕಷ್ಟ ಸಾಧ್ಯ. ಆದರೆ ಹಂತವಾಗಿ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು ನಮ್ಮ ವಾದ. ಮೇಡಮ್ ಅವರೀಗ ಪ್ರಮುಖವಾಗಿ ಗ್ರಾಹಕರ ಸ್ನೇಹಿ ಅಂತ ನೀವು ಹೇಳಿದೆ, ಅಂದರೆ ಒಳ್ಳೆಯದು ಬರಬೇಕು, ಬೇರೆ ಬೇರೆ ರಾಜ್ಯಗಳಲ್ಲಿ ಇದನ್ನು ಕೂಡ ಜಾರಿ ಮಾಡಲಾಗಿದೆ ಅಂಥೇಳಿ. ಆದರೆ ಇಲ್ಲಿ ಪ್ರಮುಖವಾಗಿ ಈ ಹಿಂದೆ ಏನಿತ್ತು ಅಂದರೆ ನೋಟಿಸ್ ಬರಬೇಕಾಗಿತ್ತು, ಅಂದರೆ ಕರೆಂಟ್ ಯೂಸ್ ಮಾಡೋದನ್ನ ನೋಟಿಸ್ ಬರ್ತಾ ಇತ್ತು, ಇದ್ದಾಗ ಅದನ್ನು ಅಮೌಂಟ್ ಕಟ್ತಾ ಇತ್ತು. ಬಟ್ ಈಗ ಎನಿ ಟೈಮ್ ನಿಮ್ಗೆ ಬೇಕು ಅಂದರೆ ಅಮೌಂಟ್ ಕೊಡಬೇಕು, ಇಲ್ಲಾಂದರೆ ಅವತ್ತೇ ನೈಟ್ ಆದ್ರೂ ಪರವಾಗಿಲ್ಲ ಅದನ್ನು ಕಟ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಈಗ ಎಷ್ಟೋ ಸತಿ ನಾವು ತಿಂಗಳಲ್ಲಿ ಸುಮಾರು ಸತಿ ಬೆಂಗಳೂರಲ್ಲಿ ನಾವು ಎಕ್ಸಾಂಪಲ್ ತಗೊಳ್ಳೋದಾದರೆ ಈ ರಜೆಗಳು ಬಂದಾಗ, ಮೋಸ್ಟ್ ಆಫ್ ದ ಟೈಮ್ಸ್ ರಜೆಗಳು ಬಂದಾಗ ಇಡೀ ಫ್ಯಾಮಿಲಿನೇ 15 ದಿನ 20 ದಿನ ಊರಲ್ಲಿ ಇರಲ್ಲ. ಅಂಥ ಟೈಮಲ್ಲಿ ನಮಗೆ ಬೇಡ ಅಂದಾಗ ನಾವು ನಮ್ಮ ಮೀಟರ್ ಇದನ್ನು ನಾವೇ ಡಿಸ್ಕನೆಕ್ಟ್ ಮಾಡ್ಕೋಬೋದು. ನಮಗೆ ಬೇಡ, ಈಗ 15 ದಿನ ನಮಗೆ ಬೇಡಪ್ಪ ಅಂತ ಅಂದಾಗ ನಾವೇನು ಅದನ್ನು ನಿರ್ಧಾರಗಳು ತಗೋಬೋದು. ಮುಂಚೆ ಆದರೆ ಅದು ನಮ್ಗೆ ಎಷ್ಟು ಓಡಿತ್ತು, ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಸೋರಿಕೆ ಅನ್ನೋದು ಸರ್ ಹೇಳ್ದಂಗೆ ಈ ಸೋರಿಕೆ ಅನ್ನೋದು ಅತಿ ಹೆಚ್ಚು ನಮಗೆ ಹೊರೆ ಆಗ್ತಿತ್ತು. ಎಲ್ಲಿ ಹೋಗ್ತಿದೆ ಏನಾಗ್ತಿದೆ ಅಂತಲೂ ಗೊತ್ತಿಲ್ಲ. ಈಗ ನಾವು 15 ದಿನ ಮನೆಯಲ್ಲೇ ಇಲ್ಲ, ಪ್ರತಿ ತಿಂಗಳು 2,500 ಬಿಲ್ ಬರುತ್ತೆ. 15 ದಿನ ಮನೆಯಲ್ಲಿ ಇಲ್ಲ ಅಂತ ಅಂದಾಗ ನಂಗೆ ಅದರಲ್ಲಿ ಅರ್ಧ ಬರಬೇಕು. ಆದರೆ ಏನಾಗ್ತಿತ್ತು, ಕೆಲವೊಂದ್ಸತಿ ಅಷ್ಟೇ ಬಿಲ್ ಬರೋದು.
ಆದರೆ ಏನಾಗ್ತಿತ್ತು, ಎಷ್ಟೋ ಸರಿ ನಾವು ಓಡಾಡಬೇಕಿತ್ತು ಬೆಸ್ಕಾಮ್ಗೆ, ಏನಾಯಿತು ನಾವು ಇರಲಿಲ್ಲ, ನಮ್ಮ ರೀಡಿಂಗ್ ಇಷ್ಟಾಯಿತು ಅಷ್ಟಾಯಿತು. ಬಟ್ ಅಂಥ ಒಂದು ತೊಂದರೆಗಳು ತಪ್ಪುತ್ತೆ. ಯಾಕೆಂದರೆ ನಮ್ಮದೇ ಒಂದು ಅಧೀನದಲ್ಲಿರುತ್ತೆ. ನಮಗೆ ಬೇಕಾ, ಈಗ ನಮ್ಮ ಪ್ರೀಪೇಯ್ಡ್ ಮೊಬೈಲ್ ರೀಚಾರ್ಜ್ ಮಾಡ್ದಂಗೆ ನನಗೆ ಡೇಟಾ ಬೇಕಾ, ನನಗೆ ಎಷ್ಟು ಬೇಕು ಡೇಟಾ ಅಷ್ಟು ನಾನು ಡೇಟಾ ಹಾಕಿಸ್ಕೊಳ್ತೀನಿ. ನನಗೆ ಈಗ ಡೇಟಾ ಬೇಡವಾ, ನಾನು ಯೂಸ್ ಮಾಡಲ್ವಾ, ನಾನು ಅದನ್ನು ಕಟ್ ಆಫ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಮಧ್ಯವರ್ತಿಗಳು, ಯಾರು ಮಧ್ಯದಲ್ಲಿ ಕಳ್ತನ ಮಾಡೋರು ಇರ್ತಾರಲ್ಲ, ಸರ್ ಹೇಳಿದಂಗೆ ಕಳ್ಳರು ಗೊತ್ತಿಲ್ದಿರಾನೇ ತಗೊಳ್ತಾರಲ್ಲ, ಅಂಥದಕ್ಕೆಲ್ಲ ಕಡಿವಾಣ ಬೀಳುತ್ತೆ. ಮತ್ತು ಯಾವತ್ತೂ ಅಷ್ಟೇ ಒಂದು ರಾಜ್ಯ ಸರಿಯಾಗಿ ಒಂದು ನಡಿಬೇಕು ಅಂದರೆ ಅದರಲ್ಲಿರೋ ಜನತೆಗೆ ಎಂಡ್ ಟು ಎಂಡ್ ಮೀಟ್ ಆಗಬೇಕು. ಜನಸ್ನೇಹಿ ಒಂದು ಕಾರ್ಯಗಳಾಗಬೇಕು. ಆ ಜನಸ್ನೇಹಿ ಕಾರ್ಯಗಳಲ್ಲಿ ಇದು ಒಂದು. ಎಲ್ಲದರಲ್ಲೂ ಸ್ಟಾರ್ಟಿಂಗು ನಾವು ಯಾವುದೇ ಒಂದು ಹೊಸ ಪದ್ಧತಿನ ಅಳವಡಿಸ್ಕೊಳ್ಳೋದಕ್ಕೆ ನಾವು ಯಾವಾಗಲೂ ಹಿಂಜರಿತೀವಿ, ಯಾವಾಗ್ಲೂ ನಾವು ನೋ ಅಂತಾನೆ ಹೇಳ್ತೀವಿ ಹೊಸ ಪದ್ಧತಿಗೆ. ಈಗ UPI ಪೇಮೆಂಟ್ ಬಂದಾಗ ಎಷ್ಟು ಜನ ನಾವು ಮಾಡೋದೇ ಇಲ್ಲ ಅಂತ ಅಂದವರೆಲ್ಲ ಇವತ್ತು UPI ಪೇಮೆಂಟ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮತ್ತು ನಮ್ಮ ಮೊಬೈಲು ಫಸ್ಟ್ ಬಂದಾಗ ಮೊಬೈಲು ಪೋಸ್ಟ್ಪೇಯ್ಡ್ ಇತ್ತು, ಪ್ರೀಪೇಯ್ಡ್ ಇತ್ತು, ಆಮೇಲೆ ನಾವು ಪೋಸ್ಟ್ಪೇಯ್ಡ್ ಬೇಡ ಬಿಲ್ ಜಾಸ್ತಿ ಬಂದ್ಬಿಡುತ್ತೆ ಅಂತ ಹೇಳೋರು. ಆಮೇಲೆ ಅದನ್ನ ಅಳವಡಿಸ್ಕೊಂಡ್ರು. ಈಗ ನಾವು ನೋಡಿದ್ರೆ ಗ್ಯಾಸನ್ನು ಹಾಗೆ ಆಗಿದೆ. ನಮ್ಮ LPG ಕನೆಕ್ಷನ್ ಬೆಂಗಳೂರಲ್ಲಿ ಎಷ್ಟೋ ಕಡೆ ನೋಡಿದ್ರೆ ಪ್ರೀಪೇಯ್ಡ್ ಆಗಿದೆ. ಎಷ್ಟೋ ಅಪಾರ್ಟ್ಮೆಂಟ್ಗಳಲ್ಲಿ ಇವತ್ತು ಪ್ರೀಪೇಯ್ಡ್ LPGನೇ ನಾವೆಲ್ಲ ಉಪಯೋಗಿಸ್ತಿರೋದು. ಸೊ ಹಂತವಾಗಿ ಅದನ್ನೆಲ್ಲ ಜನತೆ ಸ್ವೀಕರಿಸ್ತಾ ಹೋಗ್ತಾರೆ. ನಾವೆಲ್ಲ ಏನು ಹೇಳ್ತೀವಿ ಅಂದರೆ ಫಸ್ಟ್ ಟ್ರೈನಿಂಗ್ ಆಗಬೇಕು, ಬೆಸ್ಕಾಮ್ ಇವ್ರಿಗೆ ಟ್ರೈನಿಂಗ್ ಆಗಬೇಕು. ಮಧ್ಯದಲ್ಲಿ ಅದು ಗೊಂದಲಗಳು ಸೃಷ್ಟಿಯಾಗಿ ನಮ್ಗೆ ಇಷ್ಟು ಬಂದ್ಬಿಡ್ತು, ನಮ್ಗೆ ಅಷ್ಟು ಬಂತು, ಮತ್ತೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥದ್ದು, ಸೋರಿಕೆ ಆಗೋ, ಇದನ್ನೆಲ್ಲ ತಪ್ಪಿಸಿ ನೀವು ಒಂದು ಒಳ್ಳೆ ಕರೆಕ್ಟ್ ಒಂದು ಚಾನೆಲಲ್ಲಿ ಇದು ತಗೊಂಡು ಹೋದರೆ ಇದು ಒಂದು ಒಳ್ಳೆ ನಿರ್ಧಾರ ಅಂತ ಹೇಳ್ತೀನಿ ನಾನು. ಪ್ರಭಾಕರ್ ಸರ್, ಈಗ ಪ್ರಮುಖವಾಗಿ ಮೇಡಮ್ ಅವ್ರು ಹೇಳಿದ್ರು, ಈಗ 1 ತಿಂಗಳಕ್ಕೆ ರೀಚಾರ್ಜ್ ಮಾಡಿರ್ತೀವಿ, ಅದರಲ್ಲಿ 15 ದಿನ ನನ್ನ ಮನೆಯಲ್ಲಿ ಇರೋದಿಲ್ಲ. 15 ದಿನ ಕಟ್ ಆಗತ್ತೆ ಅಥವಾ 1 ತಿಂಗಳದ ಕಟ್ಟಬೇಕಾಗತ್ತೆ? ಹೇಗೆ ಈ ಪ್ರೋಸೆಸ್ ಹೇಗಿರುತ್ತೆ? ಹೇಗಿದೆ ಅಂತಂದರೆ 30 ಅಥವಾ 31 ದಿವಸಗಳ ಲೆಕ್ಕಾಚಾರದಲ್ಲಿ ನಿಮ್ಮ ಬಳಕೆಯನ್ನು ಅನುಸರಿಸಿ ಮೀಟರ್ ರೀಡಿಂಗ್ ತಗೊಂಡು ಬಿಲ್ ಕೊಡ್ತಾರೆ. ಆ ಮೀಟರ್ ಬಿಲ್ ಕೊಟ್ಟ ದಿವಸದಿಂದ 15 ದಿವಸದ ತನಕ ನಿಮಗೆ ಗ್ರೇಸ್ ಪೀರಿಯಡ್ ಇರುತ್ತೆ. 16ನೇ ದಿವಸ ಅವ್ರು ಕಟ್ ಮಾಡೋಕ್ಕಾಗಲ್ಲ, ನೋಟಿಸ್ ಇನ್ ರೈಟಿಂಗ್ ಕೊಡಬೇಕಾಗತ್ತೆ. 15 ದಿವಸಗಳ ನೋಟಿಸನ್ನು ಕೊಟ್ಟ ಮೇಲೆ, ಅಂದರೆ ನೆಕ್ಸ್ಟ್ ಮಂತ್ ಎಂಡು ಜೂನ್ ಇರೋದನ್ನು ಜುಲೈ 15ನೇ ತಾರೀಕು ಕಟ್ಟದೆ ಹೋಗ್ತಾ ಇದ್ರೆ ಅದು ಬೇರೆ ಬೇರೆ ಇದಿರ್ತದೇನು, ಸ್ಲ್ಯಾಬ್ ಇದಿರ್ತದೆ, ಲಾಸ್ಟ್ ಡೇಟ್ ಇರ್ತದೆ. ಕೊಟ್ಟದೇ ಹೋದರೆ ಒಟ್ಟಿಗೆ 30 ದಿವಸದೊಳಗೆ ಕೊಟ್ಟದೇ ಹೋದರೆ ಕಟ್ ಮಾಡ್ತಾರೆ. ಕಟ್ ಮಾಡೋದಕ್ಕೂ ಮಧ್ಯಾಹ್ನ 1:30 ಒಳಗಡೆ ಕಟ್ ಮಾಡಬೇಕು. ಮನ್ಸಿಗೆ ಬಂದಂಗೆ ಸಾಯಂಕಾಲ ಬಂದು ಕಟ್ ಮಾಡೋಕ್ಕೆ ಬರೋಲ್ಲ. ಅದರಲ್ಲೂ ಸ್ವಲ್ಪ ಶಿಸ್ತಿದೆ. KERC ಬಂದ ಮೇಲೆ ಬೇಕಾಷ್ಟು ಸುಧಾರಣೆಗಳಾಗಿದೆ. ಅದಕ್ಕೆ ಜನಸ್ನೇಹಿಯಾಗಿ ಅನೇಕ ಅಂಶಗಳಿದೆ. ಇನ್ನೂ ಅದರಲ್ಲಿ ಬದಲಾವಣೆಗಳಾಗಬೇಕು ಅಂತ ನನ್ನ ಅಭಿಪ್ರಾಯ. ಯಾಕೆಂತಂದರೆ ಈ ಎಲೆಕ್ಟ್ರಿಸಿಟಿ ಆ್ಯಕ್ಟ್ನ ಪ್ರಿಯಾಂಬಲ್ ಹೇಳಿರೋದು ಫಿಕ್ಸೆಡ್ ಅಮೌಂಟ್ ಇರುತ್ತಾ, ಮಂತ್ಲಿ ಇಷ್ಟು ಅಂತ ಹೇಳಿ? ಅಲ್ಲ, ಫಿಕ್ಸೆಡ್ ಅಮೌಂಟ್ ಅಂದರೆ ನೀವು ಫಿಕ್ಸೆಡ್ ಚಾರ್ಜಸ್ ನೀವು ಉಪಯೋಗಿಸ್ತೇ ಇರಲಿ. ನೀವು 5 ಕಿಲೋವಾಟ್ ತೊಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ, ₹100 ಫಿಕ್ಸೆಡ್ ಚಾರ್ಜಸ್, 500 ಕಟ್ಟಲೇಬೇಕು. ಬಳಕೆ ಇದೆಯಲ್ಲ, ಬಳಕೆ ಎಷ್ಟು ಮಾಡಿದ್ರೆ ಅದ್ರ ಮೇಲೆ ವ್ಯತ್ಯಾಸ ಮಾಡ್ಕೋಬೋದು. ನಿಮ್ಗೆ ಬೇಕಾದಷ್ಟು ಯು ಕ್ಯಾನ್ ಪರ್ಚೇಸ್ ವಾಟ್ ಎವರ್ ಯು ವಾಂಟ್. ಈ ಸ್ಮಾರ್ಟ್ ಮೀಟರ್ ಇರುವಾಗ ಯು ಕ್ಯಾನ್ ಪರ್ಚೇಸ್. ಆಮೇಲೆ ನೀವೇ ಮಾನಿಟ್ರ್ ಮಾಡ್ಬೋದು, ಇವತ್ತು ಎಷ್ಟು ಖರ್ಚಾಗಿದೆ, ಎಲ್ಲರೂ ಮನೆಯಲ್ಲಿ ಗೀಸರ್ ಹಾಕ್ಬಿಟ್ಟು ಬಂದಿದ್ದೀವಾ, ಯಾರಾಗ ಇದೇನು ನಮ್ಮ ಮನೆಯಿಂದ ತೊಗೊಂಡು ಹೋಗ್ತಾ ಇದ್ದಾರೆ, ಎಲ್ಲ ಗೊತ್ತಾಗುತ್ತೆ. ಅಡ್ವಾಂಟೇಜಸ್ ಇದೆ. ಅದರಿಂದ ಒಂದು ಅನುಮಾನದಿಂದ ನೋಡೋದು ನಮ್ಮ ಸ್ವಭಾವ. ಸ್ವಲ್ಪ ಅನುಮಾನದಿಂದ ಹೊರಗಡೆ ಬಂದು ನೋಡಬೇಕು. ಆದರೆ ಸ್ಮಾರ್ಟ್ ಮೀಟ್ರು, ಮತ್ತೊಂದು ಮೀಟ್ರು, ಗೋಲ್ಡ್ ಪ್ಲೇಟೆಡ್ ಮೀಟ್ರ್ ನಮ್ಗೆ ಬೇಕಿಲ್ಲ. ನಮ್ಗೆ ಹಾಕೋ ಮೀಟ್ರಿಗೆ ನೀವು ಮೀಟರ್ ಸೆಕ್ಯೂರಿಟಿ ಡಿಪಾಸಿಟ್ ತಗೊಳ್ಳಿ. ಅದಕ್ಕೆ ವರ್ಷಕ್ಕೆ ಎಷ್ಟು ಇದು ಕೊಡ್ತೀರಾ ನೀವು, ಇಂಟ್ರೆಸ್ಟು ಕೊಡಿ. ಆದರೆ ಒತ್ತಾಯ ಮಾಡೋದು ಬೇಡ, ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ಎಸ್ ಅರುಣ್ ಕುಮಾರ್ ಸರ್, ಈಗ ಸಹಜವಾಗಿ ಈ ರೀತಿ ಆದಾಗ ಕೆಲವರಿಗೆ ಅನುಕೂಲ ಆಗುತ್ತೆ, ಅಂದರೆ ಸೋರಿಕೆ ಆಗಬಾರ್ದು ಅನ್ನೋಂಥ ಕಾರಣ. ಅದರ ಜೊತೆಗೆ ಈ ಗ್ಯಾರಂಟಿಯನ್ನು ಕೊಟ್ಟು ಗ್ಯಾರಂಟಿಯಿಂದ ಒದ್ದಾಡ್ತಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಆ ಕಡೆಯಿಂದ ದುಡ್ಡು ಬರ್ತಾ ಇಲ್ಲ, ಗ್ಯಾರಂಟಿ ಹೆಸರಲ್ಲಿ ಈ ರೀತಿ ನಡೀತಾ ಇದೆ ಅಂತೇಳಿ? ಅಲ್ಲ, ಅದು ನಿಜವಾಗ್ಲೂ ಖಂಡಿತವಾಗಿಯೂ ನಿಮ್ಮ ಪಾಯಿಂಟ್ನ ನಾವು ತೊಗೊಳ್ಲೇಬೇಕಿಲ್ಲಿ. ಸೊ ಏನಾಗ್ತಿದೆ ಅಂತಂದರೆ, ಈಗ ಉಚಿತ 200 ಯೂನಿಟ್ವರೆಗೂ ಉಚಿತ ಇದೆ. ಈ ಗ್ರಾಹಕರಿಗೆ ಇದರ ಬಿಸಿ ತಕ್ಷಣ ತಟ್ಟೋದಿಲ್ಲ. ಯಾಕಂದರೆ ಹೆಂಗೋ 200 ಯೂನಿಟ್ ಇದೆ, ಡಿಸ್ಕನೆಕ್ಷನ್ ಅಂತೂ ಮಾಡೋದಿಲ್ಲ. ಸೊ ಡಿಸ್ಕನೆಕ್ಷನ್ ಮಾಡಿಲ್ಲ ಅಂದರೆ ಸೊ ಯಾವುದೇ ಕಾರಣಕ್ಕೂ ನಮಗೆ ತೊಂದರೆ ಆಗಲ್ಲ ಅನ್ನುವಂಥ ಮನಸ್ಥಿತಿ ಈಗೇನು ಫಲಾನುಭವಿಗಳಿದ್ದೀವೋ ಸೊ ಅವರಿಗೆ ಇದ್ರ ವಿಚಾರ ಇನ್ನೂ
ಮುಟ್ಟೋವಂಥದ್ದು ಸಮಯ ತಗೊಳುತ್ತೆ. ಆದರೆ ಈ ಹೊಸ ಸಂಪರ್ಕ ಪಡೆಯುವಂಥ ಈ ಗ್ರಾಹಕರಿದ್ದಾರೋ ಸೊ ನಿಜವಾಗಿಯೂ ಸಹ ಅವರಿಗೆ ಏನು ಹೆಚ್ಚುವರಿಯಾಗಿ ಪಡಿತಕ್ಕಂಥ ಅಮೌಂಟ್ ಏನಿದೆ ಸೊ ಅದು ಎಲ್ಲೋ ಒಂದು ಹತ್ರ ಕಷ್ಟ ಅನಿಸುವಂತಹದ್ದು ಖಂಡಿತವಾಗಿಯೂ ಆಗ್ತಾ ಇದೆ. ಇಲ್ಲ ಸಾಹೇಬರು ಹೇಳ್ದಂಗೆ, ಯಾಕಂದರೆ KERC ಅಂಕಿಅಂಶಗಳು ನೋಡಿ ಎಷ್ಟೊಂದು ವಿಚಾರಧಾರೆಗಳು ಡಿಸ್ಕನೆಕ್ಷನ್ ಎಷ್ಟರ ಮಟ್ಟಿಗೆ ಅದು ಪಾಲನೆ ಮಾಡ್ತಾ ಇದ್ದಾರೆ. 1 ಗಂಟೆ ಒಳಗಡೆ ಡಿಸ್ಕನೆಕ್ಷನ್ ಮಾಡ್ತಕ್ಕಂಥದ್ದು. ಇವತ್ತೇನಾಗ್ತಾ ಇದೆ ಅಂದರೆ ಈ ಸರ್ಕಾರದಲ್ಲಿ ಹಣದ ವ್ಯವಸ್ಥೆ ನೋಡಿದಾಗ ಇನ್ನೂ 2 ದಿನ ಮುಂಚಿತವಾಗಿ ಫೋನ್ ಮಾಡ್ತಾರೆ. ಲಾಸ್ಟ್ ಡೇಟ್ 26ನೇ ತಾರೀಕಿದ್ರೆ 25ನೇ ತಾರೀಕಿಗೆ ಫೋನ್ ಮಾಡಿ ನಿಮ್ಮ ಬಿಲ್ ಕಟ್ಟಿ, ಅದು ಎಚ್ಚರಿಕೆ ಬಿಡಿ, ಅದು ಕಟ್ತಕ್ಕಂಥದ್ದು. ಯಾಕಂದರೆ ನಾವೇನು ಉಪಯೋಗಿಸಿದೀವೋ ಅದಕ್ಕೆ ನಿಗದಿತವಾಗಿರ್ತಕ್ಕಂಥ ಮೊತ್ತ ಏನಿದೆ ಅದನ್ನು ಕಟ್ತಕ್ಕಂಥದ್ದು. ಆದರೆ ಗ್ರಾಹಕರಿಂದ ಪಡೆದಿರ್ತಕ್ಕಂಥ ಏನು 2 MMD 2 ಮಂತ್ ಡಿಪಾಸಿಟು ಮತ್ತು MSD ಮೀಟ್ರ್ ಸೆಕ್ಯೂರಿಟಿ ಡಿಪಾಸಿಟು ಇವನ್ನೆಲ್ಲ ಏನು ಶೇಖರಣೆ ಮಾಡಿದಾರೋ ಈಗ ಒಂದು ತಿಂಗಳ ರೆವಿನ್ಯೂ ಏನಿದೆ ಅದರ 2 ಪಟ್ಟು ಸರ್ಕಾರದಲ್ಲಿ ದುಡ್ಡಿದೆ ಡಿಪಾರ್ಟ್ಮೆಂಟಲ್ಲಿ. ಅದಕ್ಕೆ ಏನು ಇಂಟ್ರೆಸ್ಟ್ ಕೊಡ್ತಾ ಇದ್ವಿ ಅಂತ ಹೇಳ್ತಾಯಿದ್ರು ಅದು ಸಮರ್ಪಕವಾಗಿ ತಲುಪುತ್ತೋ ಇಲ್ಲೋ ಅನ್ನುವಂಥದ್ದು ನೋಡಬೇಕಾಗುತ್ತೆ. ಅಂದರೆ ಸೋರಿಕೆ ನೀವು ಎಷ್ಟು ತಡೆಗಟ್ತಿರೋ ಅಷ್ಟು ಗ್ರಾಹಕರಿಗೆ ನ್ಯಾಯಬದ್ಧವಾದಂತಹ ಅವರ ಏನು ಕಟ್ಟಿರ್ತಕ್ಕಂಥ ಮೊಬಲಗು ಏನಿದೆ ಅಮೌಂಟ್ ಏನಿದೆ ಅದಕ್ಕೆ ಬಡ್ಡಿ ಕೊಡ್ತಕ್ಕಂಥದ್ದು ಅಥವಾ ಜಾಗೃತಿ ಮೂಡಿಸ್ತಕ್ಕಂಥದ್ದು. ನಿಮ್ಮ ಡಿಪಾಸಿಟ್ ಕಟ್ಟಿರ್ತಕ್ಕಂಥದ್ದಕ್ಕೆ ನಾವು ಕೂಡ ಅದನ್ನು ಹೆಚ್ಚುವರಿಯಾಗಿ ನಾವು 1 ತಿಂಗಳು, ಯಾಕಂದರೆ 2 ತಿಂಗಳ ಕರೆಂಟಿನ ಮೊತ್ತ ಏನಿದೆ ಅದು ಡಿಪಾಸಿಟ್ ಆಗಿರಬೇಕು. ಮೊದಲು ಈ ಹಿಂದೆ 3 ತಿಂಗಳಿತ್ತು ಸಾಹೇಬ್ರೆ, 3 ಮಂತ್ಸ್ ಡಿಪಾಸಿಟ್ ಇತ್ತು. ಆ ತರುವಾಯ 2 ಮಂತಿಂದ ಇತ್ತೀಚಿನ ದಿನಗಳು ಈಗ ಯಾರೋ ಒಬ್ಬರು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ 3 ತಿಂಗಳು ಡಿಪಾಸಿಟ್. ಆಮೇಲೆ ಈ ಬಡ್ಡಿ ವ್ಯವಸ್ಥೆ ಇರಲಿಲ್ಲ ಮೊದಲು. ಯಾರು ಬುದ್ಧಿಜೀವಿಗಳು ಇವತ್ತು ನೋಡಿ ನಾವು ನಮ್ಮದೇ ಕರೆಕ್ಟು ಸರ್ಕಾರ. ಯಾಕಂದರೆ ಇವತ್ತು ನೋಡಿ ಮೊನ್ನೆ ಒಂದು ಹೆಣ್ಮಗು ಈ ಸ್ಮಾರ್ಟ್ ಮೀಟರ್ ಬಗ್ಗೆ ಒಂದು ದೊಡ್ಡಬಳ್ಳಾಪುರದ ಭಾಗದವರು ಒಂದು ಕೇಸ್ ಹಾಕಿದ್ದಾರೆ. ಅದಕ್ಕೆ ಆರ್ಡರ್ ಕೂಡ ಆಗಿದೆ. ಏನಂತ ಅವ್ರ ಮನೆಗೆ ಏನು ಅವ್ರು ಇಂಡಿವಿಜುವಲ್ ಕೇಸ್ ಹಾಕಿದಾರೋ ಅವ್ರನ್ನ ತಗೊಳ್ತಕ್ಕಂಥದ್ದು ಕಡ್ಡಾಯ ಮಾಡಬೇಡಿ ಅನ್ನುವಂಥದ್ದು. ಯಾಕಂದರೆ ನಾವು ಯಾರೂ ಕೂಡ ಇವತ್ತು ಮುಗ್ಧರಲ್ಲ. ಯಾಕಂದರೆ ನಿಮ್ಮ 4 ಜನಕ್ಕೆ ಅನ್ಯಾಯ ಆಗ್ತಿದೆ ಅಂದರೆ 4 ಜನದಲ್ಲಿ ಒಬ್ಬರಾದರೂ ಧ್ವನಿ ಎತ್ತುವಂತಹ, ಯಾಕಂದರೆ ಎಲ್ಲೋ ಒಂದು ಹತ್ರ ಸರ್ ಈ ನಮ್ಮ ನಾಡಿನಲ್ಲಿರ್ತಕ್ಕಂಥ ಮೂಲಭೂತವಾಗಿ ಬರ್ತಕ್ಕಂಥ ವ್ಯವಸ್ಥೆ ಏನಿದೆ ಎಲ್ಲರಿಗೂ ತಲುಪಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ನಾವು ನೋಡಬೇಕಾಗುತ್ತೆ. ನಮ್ಮ ಸ್ವಾರ್ಥಕ್ಕೆ ನಾವು ಇದ್ದುಬಿಟ್ರೆ ಇವತ್ತು ಒಂದು ನಮ್ಮ ಮೇಲೆ ಹೊರೆ ಬೀಳುತ್ತೆ, ನಾಳೆ ಮತ್ತೊಂದು ಹೊರೆ ಬೀಳುತ್ತೆ. ಮುಂದಿನ ದಿನಗಳಲ್ಲಿ ಜೀವನ ನಡೆಸ್ತಕ್ಕಂಥದ್ದು ದುಸ್ಸರವಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದು ಸರ್ಕಾರದವರು ಇಂತಹ ಒಂದು ನಿರ್ಧಾರ ತಗೊಳ್ಳುವಂಥ ಸಂದರ್ಭದಲ್ಲಿ ಈಗ ಹಿರಿಯ ಅಧಿಕಾರಿಗಳನ್ನು ಪ್ರತಿಯೊಂದನ್ನು ಪರಿಗಣಿಸೇ ಮಾಡಿರ್ತಾರೆ. ಆದರೆ ಹೆಚ್ಚುವರಿಯಾಗಿ ಪಡಿತಕ್ಕಂಥದ್ದು ನಿಜವಾಗಿಯೂ ಸಹ ಆಗಬಾರ್ದು ಅನ್ನುವಂಥದ್ದು ಮತ್ತೆ ನಾವು ಒತ್ತಾಯ ಮಾಡ್ತಕ್ಕಂಥದ್ದು. ಮಹಾಲಕ್ಷ್ಮಿ ಮೇಡಮ್, ಈಗ ಪ್ರಮುಖವಾಗಿ ಈ ಹಳೆ ಮೀಟರ್ ಮತ್ತು ಈಗಿರುವಂಥ ಸ್ಮಾರ್ಟ್ ಮೀಟರ್ ಇರುವಂಥ ವ್ಯತ್ಯಾಸ ಏನು? ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಹಳೆದು ಯಾವ ರೀತಿ ಯೂಸ್ ಆಗುತ್ತೆ, ಈಗ ಹೇಗಾಗುತ್ತೆ, ಇದರಿಂದ ಏನು ಕಲಿಬಹುದು ಅಂತ. ಹಳೆ ಮೀಟ್ರ್ ಏನು ಅಂತಂದರೆ ಈಗ ನಾವು ಹೇಳ್ದಂಗೆ ನಮ್ಮ ಕಂಟ್ರೋಲಲ್ಲಿ ಇಲ್ಲ ಹಳೆ ಮೀಟ್ರು. ಈಗ ನಾವು ರೀಡಿಂಗ್ ಅವ್ರು ಏನು ಬರ್ಕೊಟ್ಬಿಟ್ಟು ಹೋಗ್ತಾರೋ ನೀವು ಇಷ್ಟು ಯೂಸ್ ಮಾಡಿದ್ರಿ, ನೀವು ಇಷ್ಟು ಯೂನಿಟ್ ಯೂಸ್ ಮಾಡಿದ್ರಿ, ಇಷ್ಟು ಯೂನಿಟ್ ನಿಮ್ಮದು ಬಿಲ್, ಇಷ್ಟು ರೂಪಾಯಿ ನಿಮ್ಮದು ಬಿಲ್ಲು ತಗೊಳ್ಳಿ ಅಂತ ಯಾರು ಮೀಟರ್ ರೀಡಿಂಗ್ ಅವ್ರು ಬರ್ತಾರೋ ರೀಡರ್ ಏನು ಬರ್ಕೊಟ್ಬಿಟ್ಟು ಹೋಗ್ತಾರೋ ಅಷ್ಟೇ ಮಾತ್ರನೇ. ನಮ್ಮ ಕಂಟ್ರೋಲ್ ಏನೂ ಇಲ್ಲ ಅದರಲ್ಲಿ. ಮೀಟರ್ ನಮ್ಗೇನೂ ಗೊತ್ತಾಗಲ್ಲ. ಈಗ ನಮ್ಮಂಥ ಹೊಸ ಜನ್ರೇಷನ್ ಅವ್ರಿಗಂತೂ ಇನ್ನೂ ಏನೂ ಗೊತ್ತಿಲ್ಲ. ಅಲ್ಪ ಸ್ವಲ್ಪ ಹಳೆ ಜನ್ರೇಷನ್ ಅವ್ರಿಗೆ ಇಷ್ಟು ಯೂನಿಟ್ಗೆ ಇಷ್ಟು ಚಾರ್ಜಸ್ ಇದೆ, ಇಷ್ಟು ಯೂನಿಟ್ ಆದಮೇಲೆ ಇದು ಇಷ್ಟು ಜಾಸ್ತಿ ಆಗುತ್ತೆ ಅನ್ನೋದಾದ್ರು ಒಂದು ಐಡಿಯಾ ಇದೆ ಹಳೆ ಜನ್ರೇಷನ್ ಅವ್ರಿಗೆ. ಹೊಸ ಜನ್ರೇಷನ್ ಅವ್ರಿಗೆ ಅದರದ್ದು ಅಂಕಿ ಅಂಶನೇ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವ್ರು ಎಷ್ಟು ಬರ್ಕೊಟ್ಬಿಟ್ಟು ಹೋಗ್ತಾರೋ ನಾವು ಅಷ್ಟು ಕಟ್ತಾ ಹೋಗ್ತೀವಿ ಅಷ್ಟೇ. ಆದರೆ ಅದಕ್ಕೆ ವಿರುದ್ಧವಾಗಿ ಈಗ ಬರ್ತಿರೋದು ಸ್ಮಾರ್ಟ್ ಮೀಟರ್. ಇದರಲ್ಲಿ ಪ್ರತಿಯೊಂದನ್ನು ನಾನು ಇವತ್ತು 27ನೇ ತಾರೀಕು ಜೂನು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಎಷ್ಟು ಯೂನಿಟ್ಸ್ ಉಪಯೋಗಿಸ್ತೆ, ಅದಕ್ಕೆ ಎಷ್ಟು ಚಾರ್ಜಸ್ ಆಯಿತು. ಅಲ್ಲಿ ಏನು ಮೋಸ ಆಗಲ್ಲ ಸರ್? ಅದು ಬೆಳಗಿಂದ ಅಂದರೆ ಆನ್ಲೈನಲ್ಲಿ ಯಾವ ರೀತಿಯಾಗಿ ಮಿಸ್ಯೂಸ್ ಆಗೋ ಥರ ರೀಡಿಂಗಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬರಲ್ಲ ಹೇಗೆ? ಏನೂ ಆಗೋದಿಲ್ಲ. ಸ್ಪಷ್ಟವಾದಂಥ ಒಂದು ಇದಿದೆ. ಇದರ ಆ್ಯಕ್ಯುರೇಸಿಗಳೆಲ್ಲನೂ ಗೃಹ ಬಳಕೆಗೆ ಉಪಯೋಗಿಸೋದ್ರಲ್ಲಿ ಕ್ಲಾಸ್ 1 ಅಂತ ಅದರಲ್ಲಿ ಇರ್ತಕ್ಕಂಥ ವೇರಿಯೇಷನ್ ಎಲ್ಲ +-0.2% ವೇರಿಯೇಷನಲ್ಲಿರುತ್ತೆ. ಒಂದು ವೇಳೆ ಏನೋ ಆಗ್ಬಿಡ್ತಪ್ಪ ಮೋಸ ಆಗ್ಬೋದು, 1% ಬರುತ್ತಾ ಅಷ್ಟೇ. ನಮಗಿರ್ತಕ್ಕಂಥ ಭ್ರಮೆ ಮತ್ತು ಹೆದರಿಕೆಗಳು ಯಾವುದನ್ನು ಮಾಡೋಕ್ಕೆ ಬಿಡಲ್ಲ. ಆದರೆ ನಾನು ಒಂದು ವಿಷಯ ಹೇಳ್ತೀನಿ, 72,000 ಮಿಲಿಯನ್ ಯೂನಿಟ್ಗಳು ಕರ್ನಾಟಕದಲ್ಲಿ ಸೇಲ್ ಆಗುತ್ತೆ. ಗೃಹ ಬಳಕೆ ಇವರಿರ್ತಕ್ಕಂಥದ್ದು 1,30,30,00,000 ಗೃಹ ಬಳಕೆಯಲ್ಲಿದ್ದಾರೆ. ಸುಮಾರು 1 ಕೋಟಿಯಷ್ಟು ಜನ 200 ಯೂನಿಟ್ನ ಫ್ರೀಯಾಗಿ ಪಡಿತಾ ಇದ್ದಾರೆ. ಅದು ಯೂನಿಟ್ ಇದೆ, 100 ಇದೆ, 70 ಇದೆ, ಹಿಂದೆ ಅದರ ತೊಗೊಂಡು ಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಹೆಚ್ಚು ಹೋಗ್ತಾ ಇರೋದು ಎಲ್ಲಿ ಅಂದರೆ
37% ಅಗ್ರಿಕಲ್ಚರಲ್ ಪಂಪ್ ಸೆಟ್ಸ್ಗೆ ಹೋಗ್ತಾ ಇದೆ. ಸರ್ಕಾರದ ಮೇಲೇ ಭಾರ ಜಾಸ್ತಿ ಇದು. ಆದ್ದರಿಂದ ನಾವು ಇಷ್ಟೊಂದು ಯೋಚನೆ ಮಾಡಬೇಕು. ನ್ಯಾಯಸಮ್ಮತವಾಗಿ ನಾವು ಯಾವುದನ್ನು ಪಡ್ಕೋತೀವಿ ಅದನ್ನು ನಾವು ಕೊಡಬೇಕು ಅನ್ನೋ ಒಂದು ನಾಗರಿಕನ ಒಂದು ಕರ್ತವ್ಯ. ಡಿಸ್ಪ್ಯೂಟ್ ಇದೆಯಾ, ರೈತರು ಏನು ಮಾಡೋ ಅಗ್ರಿಕಲ್ಚರ್ಗೆ ಅದು ಆ ಪ್ರೊಸೆಸ್ ಹೇಗಿರುತ್ತೆ? ಅದು ಇದೆ ಸೇಮ್ ಹೈ. ಅದಕ್ಕೆ ಅಗ್ರಿಕಲ್ಚರ್ಗೆ ಮೀಟ್ರೇ ಇಲ್ಲ. ಟೈಮಿಂಗು ಇವತ್ತಿನ ಈ ಬಜೆಟ್ನಲ್ಲಿ 18,000 ಕೋಟಿ ಮಂಜೂರು ಮಾಡಲಾಗಿದೆ. ನನ್ನ ಎಸ್ಟಿಮೇಟ್ನಲ್ಲಿ 28,000 ಕೋಟಿ ಸರ್ಕಾರದ ಮೇಲೆ ಹೊರೆ ಬೀಳುತ್ತೆ. ಈಗ ಇದನ್ನೇನು ಪೆನ್ಷನ್ ಆ್ಯಂಡ್ ಗ್ರ್ಯಾಚ್ಯುಟಿ ಇದು. ಪೆನ್ಷನ್ ಆ್ಯಂಡ್ ಗ್ರ್ಯಾಚ್ಯುಟಿ ಸರ್ಕಾರದ ಮೇಲೆ 2,000 ಕೋಟಿ ಅವ್ರಿಗೆ ಜಾಸ್ತಿ ಆಗುತ್ತೆ. ಇದರಿಂದ ಡಿಸಡ್ವಾಂಟೇಜ್ ಇರೋದು ಸರ್ಕಾರಕ್ಕೆ. ಸಾಮಾನ್ಯ ಬಳಕೆದಾರಂಗೆ ಇದರಿಂದ ಏನೂ ತೊಂದರೆ ಇಲ್ಲ. ಆದರೆ ಪ್ರತಿಯೊಬ್ಬರೂ 200 ಯೂನಿಟ್ ತಗೋತೀವಿ ಅಂತ ಬರುತ್ತೆ ಅಂತ ಗೊತ್ತಾಗ್ತಿದ್ದಂಗೆ ಎಲ್ಲ ಅಂಗಡಿಗೆ ನುಗ್ಗಿದ್ರು. ಎಲೆಕ್ಟ್ರಿಕಲ್ ಐಟಮ್ಸ್ ಏನೇನಿದೆ ಎಲ್ಲ ತಗೊಂಡ್ರು. ಅದು ಮಿತವಾಗಿ ಉಪಯೋಗಿಸ್ಬೇಕು ಅಂತಿದ್ದಂಥ ಒಂದು ತಾತ್ವಿಕವಾದಂಥ ಚಿಂತನೆ ಇತ್ತಲ್ಲ, ಅದು ಹೊರಟೋಯ್ತು. ಮೈಸೂರಿನಲ್ಲಂತೂ ಎಲ್ಲರೂ ಹೋದ್ಬಿಟ್ರು. ಸುಮಾರು ಸೇಲ್ಸು 1-2 ತಿಂಗಳಲ್ಲಿ ಚೆನ್ನಾಗಾಗೋಯ್ತು. ಯಾಕೆಂದರೆ ಪುಕ್ಕಟ್ಟೆ ಯಾವ್ದು ಕೊಟ್ಟರು ಅದಕ್ಕೆ ವ್ಯಾಲ್ಯೂ ಇರಲ್ಲ. ಅದಕ್ಕೆ we must not only make the consumers responsible, they must also ensure that they are not poking a hole into the government. ಗೌರ್ಮೆಂಟ್ ಆದರೂ ನಮ್ಮದೇ ಅದು ಗೌರ್ಮೆಂಟು. ಕ್ರಿಟಿಸೈಸ್ ಯಾವಾಗ ಮಾಡಬೇಕು? ಯಾವಾಗ ಸರಿ ಇಲ್ಲ, ಇದರಲ್ಲಿ ದೋಷ ಇದೆ ಅಂದಾಗ ನಾವು ಕ್ರಿಟಿಸೈಸ್ ಮುಲಾಜಿದೆ ಮಾಡಬೇಕು. ಆದರೆ ಅನವಶ್ಯಕವಾದಂಥ ಟೀಕೆ ಮಾಡಬಾರ್ದು. ಸರ್, ಈಗ ಪ್ರಮುಖವಾಗಿ ಇಲ್ಲಿ ಅನುಕೂಲವನ್ನು ನೋಡಿದ್ದೀವಿ ನಾವು, ಅನಾನುಕೂಲ ಇದರ ಹೊರತಾಗಿಯೂ ಕೂಡ ಈ ಸ್ಮಾರ್ಟ್ ಮೀಟರಿಂದಾಗಿ ಸಮಸ್ಯೆ ಏನೆಲ್ಲ ಎದುರಿಸಬಹುದು ಅಂತೇಳಿ, ಏನೆಲ್ಲ ಪರಿಣಾಮ ಬೀರಬಹುದು? ಅಲ್ಲ, ಒಂದು ಅದು ಊಹೆ. ಏನು ಅಂದರೆ ಮೀಟ್ರು ಬರ್ನ್ ಆಗಿದ್ದಾಗಲೋ ಅದಾಗಿದ್ದಾಗ ಯಾರು ನಿರ್ವಹಣೆ ಮಾಡಬೇಕು? ಇವಾಗ ಇದರ ಪ್ರಕಾರ 7 ದಿವಸಗಳ ಇವಾಗ ಏನು ಕಂಡೀಷನ್ಸ್ ಆಫ್ ಸಪ್ಲೈ ಅಂತ ಒಂದು ರೆಗ್ಯುಲೇಷನ್ ಇದೆ. ಅದನ್ನು ಡೈರೆಕ್ಟ್ ಕನೆಕ್ಷನ್ ಮಾಡಬೇಕಾಗತ್ತೆ. ಇವತ್ತಿನ ಇದರಲ್ಲಿ 7 ದಿವಸಗಳೊಳಗೆ ರೀಪ್ಲೇಸ್ ಮಾಡಬೇಕು. ಆ ಮೀಟ್ರನ್ನ ತೊಗೊಂಡೋಗಿ ಟೆಸ್ಟ್ ಮಾಡಿಸ್ಬೇಕು. ಗ್ರಾಹಕನ ದೋಷದಿಂದ ಮೀಟ್ರ್ ಸುಟ್ಟೋಗಿದ್ರೆ ಗ್ರಾಹಕ ಅದನ್ನು ಕೊಡಬೇಕು. ಸಪ್ಲೈ ಕಂಪ್ನಿ ದೋಷದಿಂದ ಆಗಿದ್ರೆ ಸಪ್ಲೈ ಕಂಪ್ನಿಯನ್ನು ಫ್ರೀ ರಿಪ್ಲೇಸ್ಮೆಂಟು. ತುಂಬ ಚೆನ್ನಾಗಿದೆ, ವ್ಯವಸ್ಥೆ ಚೆನ್ನಾಗಿದೆ. ಆದರೆ ಇಂಪ್ಲಿಮೆಂಟೇಷನ್ ಸ್ಟೇಜ್ನಲ್ಲಿ ಅರೇಂಜ್ಮೆಂಟು ಅಡ್ಜಸ್ಟ್ಮೆಂಟು ಎಲ್ಲಿ ತನಕ ಇರುತ್ತೆ, ಈ ದೇಶದಲ್ಲಿ ಯಾವುದೂ ವರ್ಕ್ ಆಗಲ್ಲ. ಅಂದರೆ ಈ ರೀಡಿಂಗಲ್ಲಿ ಏನು ವ್ಯತ್ಯಾಸ ಕಂಡು ಬದಲಿ ಯಾರಿಗೆ ಸಂಪರ್ಕ ಮಾಡೋದು ಬರಲ್ಲ. ಅದಕ್ಕೊಂದು ಇದಿದೆ, ರೆಗ್ಯುಲೇಷನ್ 30 ಕ್ಲಾಸ್ 31. ನಿಮ್ಗೇನಾದ್ರು ಅನುಮಾನ ಬಂದರೆ ಒಂದು ಲೆಟ್ರ್ ಕೊಟ್ಬಿಟ್ಟು ಗೃಹ ಬಳಕೆದಾರ 150 ರೂಪಾಯಿ ಕೊಟ್ಬಿಟ್ಟು ನಮ್ಮ ಮೀಟ್ರ್ ಟೆಸ್ಟ್ ಮಾಡಿ ಅಂತಂದರೆ ಅವ್ರು ಬಂದು ಟೆಸ್ಟ್ ಮಾಡ್ತಾರೆ. ಥರ್ಡ್ ಪಾರ್ಟಿ ಟೆಸ್ಟಿಂಗ್ ಇರುತ್ತೆ. ಸೊ ಆದ್ದರಿಂದ ಏನೂ ಇಲ್ಲ ನಾವು ಪೂರ್ತಿ ಅದು ತಪ್ಪದು. ಒಂದು ವೇಳೆ ಫಾಸ್ಟಾಗಿ ಓಡ್ತಾ ಇದೆ ಅಂತ ನಮ್ಗೆ ಅನಿಸಿದ್ರೆ ಅವ್ರನ್ನ ಕರೆಸಿ ಚೆಕ್ ಮಾಡಿಸ್ಬೋದು. ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಬಂದು ಚೆಕ್ ಮಾಡ್ತಾರೆ. HT ಇನ್ಸ್ಟಾಲೇಷನ್ಸ್ಗೆಲ್ಲ 500 ರೂಪಾಯಿ ಕೊಟ್ಟರೆ ಮೀಟ್ರ್ ಟೆಸ್ಟ್ ಮಾಡಿ. ಮೀಟ್ರ್ ಟೆಸ್ಟಿಂಗ್ ಬೈ ಅ ಥರ್ಡ್ ಪಾರ್ಟಿ ಅನ್ನೋದು ಸೆಕ್ಷನ್ ಇದು ಕ್ಲಾಸ್ 2703ನಲ್ಲಿದೆ. ಅದರಲ್ಲಿ ಏನು ತುಂಬ ಚೆನ್ನಾಗಿದೆ. ನಮಗೇನು ಅಂದರೆ ಯಾವುದನ್ನು ತಿಳ್ಕೊಳ್ಳೋದಕ್ಕೂ ವ್ಯವಧಾನವಿಲ್ಲ. ಇದರಲ್ಲೆಲ್ಲ ದುಡ್ಡು ಮಾಡಿಬಿಡ್ತಾರೆ. ಅದು ಕೆಲವು ಮಟ್ಟಿಗೆ ಹೌದು, ಆದರೆ ಎಲ್ಲ ವಿಷಯದಲ್ಲೂ ನಾವು ಆ ರೀತಿ ಅನುಮಾನ ಇಟ್ಕೋಬಾರ್ದು. ಸರ್, ಗ್ರಾಹಕರ ದೃಷ್ಟಿಯಿಂದ ಏನು ಹೇಳ್ತೀರಿ? ಅಂದರೆ ನೀವು ಹೇಳ್ತಿದ್ರಿ ಈ ಮೀಟರ್ ಅಳವಡಿಕೆ ರೇಟ್ ಜಾಸ್ತಿ ಆಗಿದೆ, ಅದನ್ನು ಕಡಿಮೆ ಮಾಡಬೇಕು ಅಂತೇಳಿ. ಅದನ್ನು ಹೊರತಾಗಿ ಏನಿದೆ ಅಂದರೆ, ಇದು ಸಾಹೇಬ್ರು ಹೇಳಿದಂಗೆ ಸುಮಾರು ಸೆಕ್ಷನ್ಸ್ಗಳಿದೆ. ಒಂದು ಮೀಟ್ರ್ ಕಳ್ತನ ಆಯಿತು ಅಂದರೆ ಅದನ್ನು ಹತ್ತಿರದ ಪೊಲೀಸ್ ಸ್ಟೇಷನ್ನಿಗೆ ಕಂಪ್ಲೇಂಟ್ ಮಾಡಿ FIR ಮಾಡಿಸ್ತಕ್ಕಂಥದ್ದು ಕೂಡ ಇದೆ ಅಲ್ವಾ ಸರ್? ಅದು ಕಾನೂನಲ್ಲಿದೆ. ಒಂದು. ಎರಡನೇದಾಗಿ ಮೀಟ್ರ್ ಬರ್ನ್ಡ್ ಔಟ್ ಆಯಿತು ಅಂದರೆ ಅದಕ್ಕೂ ಕೂಡ ಒಂದು ಈ ರೀತಿಯಾದಂತಹ ಪ್ರೊಸೀಜರ್ ಅನ್ನುವಂಥದ್ದಿದೆ. ಎಲ್ಲೋ ಒಂದು ಹತ್ರ ಗ್ರಾಮೀಣ ಪ್ರದೇಶ ಹಾಗೂ ಇತರೆ ಪ್ರದೇಶಗಳಿಗೆ ಇದು ತಲುಪ್ತಾನೆ ಇಲ್ಲ. ಈಗ ಒಂದು ಸಬ್ ಡಿವಿಷನ್ನು ಅಥವಾ O&M ಸೆಕ್ಷನ್ಗೆ ಹೋಗಿ ನಮ್ಮ ಮೀಟ್ರ್ ಸುಟ್ಟೋಗಿದೆ ಅಂದರೆ ಅದನ್ನು ತೆಗೆದಾಕ್ಬಿಟ್ಟು ಇನ್ನೊಂದು ಮೀಟ್ರ್ ಹಾಕಿ ಅಂತ, ಅದು ಏನಕ್ಕೆ ಸುಡ್ತು ಅನ್ನುವಂಥದ್ದು. ಯಾಕಂದರೆ ಕನ್ಸಂಪ್ಷನ್ನಲ್ಲಿ ಅಬ್ನಾರ್ಮಲ್ ಕನ್ಸಂಪ್ಷನ್ ಬರುತ್ತೆ, ಸಬ್ ನಾರ್ಮಲ್ ಕನ್ಸಂಪ್ಷನ್ ಬರುತ್ತೆ. ಈಗ ಮಾಮೂಲಿಗಿಂತ ಜಾಸ್ತಿ ಇದ್ದರೆ ಒಂದು ತಿಂಗಳಿಗೆ ನಾನು ಒಂದು 100 ಯೂನಿಟ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. ಒಬ್ಬ ಗ್ರಾಹಕ ಒಂದು 100 ಯೂನಿಟ್ ಯೂಸ್ ಮಾಡ್ತಾನೆ, ದಿಢೀರಂತ 250 ಯೂನಿಟ್ ಬಂತು. ಆದರೆ ಆ ಗ್ರಾಹಕನ ಕಷ್ಟವನ್ನು ಅರಿತು ಸಂಬಂಧಪಟ್ಟಿರೋಂಥ ಟೆಕ್ನಿಕಲ್ ಏನು ಇಂಜಿನಿಯರ್ಸು ಅಥವಾ ಲೈನ್ಮೆನ್ಸ್ ಅಥವಾ ಮೀಟರ್ ರೀಡರ್ಸ್ ಇದ್ದಾರೋ ಅದನ್ನು ಸ್ಪಂದಿಸಿ ಬಂದು ಯಾವ ಉದ್ದೇಶಕ್ಕಾಗಿ ಮೀಟ್ರ್ ಅಬ್ನಾರ್ಮಲ್ ಆಯಿತು ಅನ್ನುವಂಥದ್ದನ್ನ ಚೆಕ್ ಮಾಡ್ತಕ್ಕಂಥ ಪದ್ಧತಿ ಎಲ್ಲೋ ಒಂದು ಹತ್ರ ಕಡಿಮೆ ಇದೆ.
ಕನ್ಸಂಪ್ಷನ್ನಿನ ದುಡ್ಡನ್ನು ಕಟ್ಸ್ಕೊಂಡು ಮೀಟ್ರ್ ಕಾಸ್ಟು ಕಟ್ಸ್ಕೊಂಡು ಮೀಟ್ರ್ ಕೊಡ್ತಕ್ಕಂಥ ಪದ್ಧತಿನ ನಾವು ಕಣ್ಣಾರೆ ನೋಡಿರ್ತಕ್ಕಂಥದ್ದಾಗಿದೆ. ಸೊ ಈ ನಿಟ್ಟಿನಲ್ಲಿ ಆಮೇಲೆ ನೋಡಿ, ಇವತ್ತು ಬಿಲ್ಗಳಲ್ಲಿ ನೀವು ಹೇಳಿದ್ರಿ ಗ್ರಾಹಕರಿಗೆ ಏನು ಹೇಳ್ಬೋದು ಅಂತ, ಬಿಲ್ಗಳಲ್ಲಿ ಗ್ರಾಚ್ಯುಟಿಗೆ ಸಮೇತ ಇವತ್ತು ಹಣ ವಸೂಲಿ ಆಗ್ತಕ್ಕಂಥದ್ದು ನಡೀತಾ ಇದೆ. 100 ರೂಪಾಯಿ, 90 ರೂಪಾಯಿ, 80 ರೂಪಾಯಿ. ಈಗಾಗಲೇ ಹುಬ್ಳಿ ಕಂಪ್ನಿಗಳಲ್ಲಿ ಗ್ರಾಚ್ಯುಟಿಗೆ ಒಂದು ಕಾಲಮ್ ಬಂದಿದೆ. ಆಮೇಲೆ ಇಂಧನ ಹೊಂದಾಣಿಕೆ ಶುಲ್ಕ ಅಂತ ನೋಡಿ, ನಮಗೆ ಅರಿವಿಲ್ಲದೆ ಇರುವ ನಮಗೆ ಗೊತ್ತಿಲ್ಲ ಈ ರೀತಿಯಾಗಿರ್ತಕ್ಕಂಥ ವಸೂಲಿ. ಯಾಕಂದರೆ 135,000 ಹೇಳ್ದಂಗೆ ಅಷ್ಟು ಕೋಟಿ ಗ್ರಾಹಕರೇನಿದ್ದಾರೆ, ಒಬ್ಬೊಬ್ಬರಿಗೆ 100 ರೂಪಾಯಿ ಜಾಸ್ತಿ ಆದರು. ನೋಡಿ, ನಾವು ಈ ಹಿಂದೆ ಫ್ರೀ ಯೋಜನೆ ಬರೋದಕ್ಕಿಂತ ಮುಂಚಿತವಾಗಿ ಅಡಿಷ್ನಲ್ ಲೋಡ್ ಯೂಸ್ ಮಾಡಿದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬಿಲ್ ಬರ್ತಾ ಇರಲಿಲ್ಲ. ಉದಾಹರಣೆಗೆ ನಾನು 3 ಕಿಲೋವ್ಯಾಟ್ಸ್ ಲೋಡ್ ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ 3 ಗೀಸರ್ಸ್ ಇದೆ. 3 ಗೀಸರ್ನ ಅಟ್ ಎ ಟೈಮ್ ಆನ್ ಮಾಡಿದರೆ ಅದು ಡಿಸ್ಪ್ಲೇನಲ್ಲಿ 6 ಕಿಲೋವ್ಯಾಟ್ಸ್ ಒಂದು ಸರಿ ರೀಡ್ ಆಗುತ್ತೆ. ಆದರೆ ನೀವು ಏನು ಬಿಲ್ಲಿಂಗು ಏನು ಇವತ್ತು ಜನರೇಟ್ ಆಗುತ್ತೋ, ಇವರು ರೀಡಿಂಗ್ 6 ಕಿಲೋವ್ಯಾಟ್ಸ್ವರೆಗೆ ಹೋಗಿ ಬಂದಿದೆ ಅಂದರೆ ಆ 3 ಕಿಲೋವ್ಯಾಟ್ಸ್ಗೆ ಮತ್ತೆ ಕೆಳಗಡೆ ಇತರೆ ವೆಚ್ಚ ಅಂತ 1 ಕಿಲೋವ್ಯಾಟ್ಸ್ಗೆ 200 ರೂಪಾಯಿ ಇದ್ದರೆ 400 ರೂಪಾಯಿ ಎಕ್ಸ್ಟ್ರಾ ಆಗ್ತಾ ಇದ್ದಾರೆ. ಈಗ ಅಂದರೆ ಲೋಡು ಜಾಸ್ತಿ ಇದೆ ಅಂತ ಈ ಹಿಂದೆ ಇರಲಿಲ್ಲ. ಇದು ಅಂದರೆ ಇದ್ರ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ. ನೀವು ಲೋಡ್ ಕೊಡುವಾಗನೇ ಇಷ್ಟು ಲೋಡ್ ಬೇಕು ಅಂತ ನೀವು ಪರಿಶೀಲನೆ ಎಲ್ಲಿ ಮಾಡಿದ್ರಿ? ಸ್ಪಾಟ್ ಇನ್ಸ್ಪೆಕ್ಷನ್ ಎಲ್ಲಿ ಮಾಡಿದ್ದೀರಾ? ವೈರಿಂಗ್ ಡಯಾಗ್ರಾಮು CR ಕೊಡುವಾಗ ಒಬ್ಬ ಕಾಂಟ್ರಾಕ್ಟ್ರು ಆಗಲಿ, ಒಬ್ಬ ಇಂಜಿನಿಯರ್ ಆಗಲಿ, ಇವರ ಮನೆಗೆ 3 ಬೆಡ್ರೂಮ್ ಮನೆ ಇದೆ, 3 ಬಾತ್ರೂಮ್ ಇದೆ, 3 ಗೀಸರ್ ಹಾಕ್ತಾರೆ. ಇವರಿಗೆ ನಿಗದಿತವಾಗಿ ಇಷ್ಟೇ ಕಿಲೋವ್ಯಾಟ್ಸ್ ತೊಗೋಬೇಕು ಅನ್ನುವಂಥದ್ದನ್ನ ಅವತ್ತು ನೀವು ಸಜೆಸ್ಟ್ ಕೊಡ್ಬೋದಾಗಿತ್ತು. ಅಂದರೆ ನಾನು ಈ ಮುಖೇನ ಹೇಳ್ತಕ್ಕಂಥದ್ದೇನು ಅಂದರೆ ಒಂದು ಜಾಗೃತಿ. ಈಗ ಹೊಸ ಕನೆಕ್ಷನ್ ತೊಗೊಳ್ತಾ ಇದ್ದಾರೆ ಗ್ರಾಹಕರೇ ಖುದ್ದಾಗಿ ಸಬ್ ಡಿವಿಷನಿಗೆ ಬಂದು ಇಲ್ಲ ಸಂಬಂಧಪಟ್ಟ O&Mಗೆ ಬಂದುಬಿಟ್ಟು ಈ ಕರೆಂಟ್ ತೊಗೊಳ್ಲಿಕ್ಕೆ ಮಾನದಂಡಗಳು ಏನಿದ್ದಾವೆ ತಿಳ್ಕೊಳ್ಳುವಂಥ ಕೆಲಸ ನಾವು ಕೂಡ ಗ್ರಾಹಕರು ಮಾಡಬೇಕಾಗುತ್ತೆ. ಯಾಕಂದರೆ ನಾವೇನು ಒಬ್ಬ ಕಾಂಟ್ರಾಕ್ಟ್ರಿಗೆ ನಾವು ಒಪ್ಪಿಸ್ಬಿಟ್ರೆ ಎಲ್ಲ ರೆಡಿ ಮಾಡಿಕೊಡ್ತಾರೆ, ನಾವು ಬರ್ತೀವಿ. 3 ಫೇಸ್ ಮೀಟ್ರು, ಸಿಂಗಲ್ ಫೇಸ್ ಮೀಟ್ರು, ಯಾವ್ಯಾವುದು ಅಳವಡಿಸ್ಕೊಳ್ಬೇಕು. ಸೊ ಅದರಿಂದ ಲಾಭಗಳು ಅಂದರೆ ನಮಗೆ ಅನುಕೂಲಗಳು ಏನಿದೆ ಇವಾಗ ನೋಡಿ. ಇವತ್ತು ಒಂದೊಂದು ಮನೆಯವರು, ನಾನು ಬೆಂಗಳೂರಲ್ಲಿ ಸುಮಾರು ಒಂದು 15ರಿಂದ 20 ಬಿಲ್ನ ಪರಿಶೀಲನೆ ಮಾಡಿದೆ ನಿಮ್ಮಲ್ಲಿ ಬರೋದಕ್ಕೆ ಮುಂಚಿತವಾಗಿ. ಅವ್ರಿಗೆ ಬರ್ತಕ್ಕಂಥ ಬಿಲ್ಲು 5,000 6,000. ಯಾಕಂದರೆ ಇದು 200 ಯೂನಿಟ್ ಒಳಗಿರ್ತಕ್ಕಂಥವ್ರಿಗೆ ತೊಂದರೆ ಆಗ್ತಾ ಇಲ್ಲ. ಅಬೌಟ್ 200 ಯೂನಿಟ್ಸ್ ಏನು ಯೂಸ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಹೋದ ವರ್ಷದ ಬಿಲ್ಲನ್ನು ಈ ವರ್ಷದ ಬಿಲ್ಲನ್ನು ನಾನು ತಾಳೆ ಮಾಡಿ ನೋಡಿದಾಗ 4,000 ತಕ್ಕ ಇರ್ತಕ್ಕಂಥ ಬಿಲ್ಲು ಈಗ 6,500 7,000 ಬಂದಿದೆ. ಆದರೆ KRCಯಿಂದ ಬಂದಿರತಕ್ಕಂಥ ಏನು ಮೊತ್ತ ಇದೆಯೋ ಅದು ಭಾಳ ಕಡಿಮೆ, 15 ಪೈಸಾ 20 ಪೈಸಾ 30 ಪೈಸಾ ಅಷ್ಟೇ ಅದನ್ನು ರಿವೈಸ್ ಮಾಡಿರ್ತಕ್ಕಂಥ. ಆದರೆ ಇಷ್ಟೊಂದು ದುಡ್ಡು ಹೆಂಗೆ ಬಂತು ಅಂತ ನಾವು ಪರಿಶೀಲನೆ ಮಾಡಿದಾಗ ಹೆಚ್ಚುವರಿ ಶುಲ್ಕ, ಇತರೆ ಶುಲ್ಕ, ಗ್ರಾಜ್ಯುಟಿ ಶುಲ್ಕ, ಇಂಧನ ಹೊಂದಾಣಿಕೆ ಶುಲ್ಕ, ಈ ಶುಲ್ಕಗಳೇನಿದ್ದಾವೆ ಏನು ಕೊಡ್ತಕ್ಕಂಥ ಫ್ರೀ ಯೋಜನೆಗೆ ಹೊಂದಾಣಿಕೆ ಆಗ್ತಕ್ಕಂಥದ್ದು ಕೂಡ ನಡೀತಾ ಇರಬಹುದು ಅನ್ನುವಂಥದ್ದು ನಮ್ಮ ವೈಯಕ್ತಿಕ ಊಹೆಯಾಗಿದೆ. ಮಹಾಲಕ್ಷ್ಮಿ ಮೇಡಮ್, ಈಗ ಕೆಲವೊಂದಿಷ್ಟು ಭಾಗದಲ್ಲಿ ಇದು ಬೇಡವೇ ಬೇಡ ಅಂತ ಪ್ರತಿಭಟನೆ ನಡೀತಾ ಇದೆ. ಸೊ ಈಗ ಆನೇಕಲ್ ಭಾಗದಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಅಂದರೆ ಈ ಒಂದು ಸ್ಮಾರ್ಟ್ ಮೀಟರಿಂದಾಗಿ ಪೀಕುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಏನು ಹೇಳ್ತೀರಿ ಅಂತವ್ರಿಗೆ? ಆಗಬಾರ್ದು ಅಂತ ಅನ್ಸುತ್ತೆ. ಯಾಕೆ ಪ್ರತಿಭಟನೆ ಆಗಬೇಕು? ನಮಗೆ ಅನುಕೂಲ ಆಗುವಂಥ ಕೆಲವು ವಿಷಯಗಳು. ಫಸ್ಟು ಸರ್ಕಾರದ ಮೊದಲನೇ ಇದು ಏನಾಗಬೇಕು ಅಂತಂದರೆ ಮನವರಿಕೆ ಮಾಡಿಸ್ಬೇಕು. ನೀವು ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ಒಂದು 2 ದಿನ ನ್ಯೂಸ್ ಚಾನಲಲ್ಲಿ ಸ್ಮಾರ್ಟ್ ಮೀಟರ್ ಅಂತ ಈಗ ಸುಮ್ಮನೆ ಹೇಳಿಬಿಡ್ತೀರಾ. ಬಟ್ ಆದರೆ ಸರ್ಕಾರ ಅದಕ್ಕೆ ಅಳವಡಿಸೋಕ್ಕಿಂತ ಮುಂಚೆ ಅಥವಾ ಇದು ಜಾರಿನ ತಗೊಂಬರೋಕ್ಕಿಂತ ಮುಂಚೆ ಈ ಮೀಟರ್ಗಳ ಬಗ್ಗೆ ಫಸ್ಟು ಜನರಿಗೆ ತಲುಪಿಸ್ಬೇಕು ಇನ್ಫಾರ್ಮೇಷನ್ನ. ಏನಾಗುತ್ತೆ ಏನಾಗಲ್ಲ, ಅನುಕೂಲಗಳೇನು, ಬೇಡ ಅನಾನುಕೂಲಗಳು ನಿಮ್ಗೆ ತಲುಪ್ಸೋಕೆ ಇಷ್ಟ ಇಲ್ಲ, ಅನುಕೂಲಗಳು ಏನಾಗುತ್ತೆ, ಏನು ಸ್ಮಾರ್ಟ್ ಮೀಟರ್ ಅಂದರೆ ಅಂತ ಎಜುಕೇಟ್ ಮಾಡಬೇಕು ಫಸ್ಟು. ಈ ಎಜುಕೇಟ್ ಮಾಡ್ದಿರ ನೀವು ಏಕಾಏಕಿ ನೀವು ಇದನ್ನ ಸ್ಮಾರ್ಟ್ ಮೀಟರ್ ನಾವು ಜಾರಿಗೊಳಿಸ್ಬಿಟ್ಟಿದ್ದೀವಿ, ಜಾರಿಗೊಳಿಸ್ತೀವಿ ಅಂತ ಅಂದ್ಬಿಟ್ಟು ಜಾರಿಗೊಳಿಸ್ಬಿಟ್ರಿ. ಆದರೆ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಗೊತ್ತಿದೆ? ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಎಜುಕೇಟ್ ಮಾಡಿದ್ದೀರಾ ನೀವು? ಸ್ಮಾರ್ಟ್ ಮೀಟರ್ ಅಂದರೆ ಏನು, ಇದರಿಂದ ಏನೇನು ಅನುಕೂಲ ಆಗುತ್ತೆ ನಿಮಗೆ? ಇವ್ರು ಹೇಳ್ದಂಗೆ ನಮಗೆ ಎಷ್ಟು ಯೂನಿಟ್ ನಾವು ಮೀಟರ್ ತಗೋಬೇಕು, ಒಂದು 3 ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ರೆ ಎಷ್ಟು ಯೂನಿಟ್ಸ್ ಕರೆಂಟ್ ಕನ್ಸಂಪ್ಷನ್ ಆಗುತ್ತೆ, ಎಷ್ಟು ಲೋಡ್ ಬೇಕಾಗುತ್ತೆ, ಒಂದು ಲಿಫ್ಟ್ ಹಾಕಿಸ್ತೀನಿ ಅಂದರೆ ಅದಕ್ಕೆ ಬೇರೆ ಒಂದು ಇದು ಹಾಕಿಸ್ಬೇಕು, ಅದಕ್ಕೆ ಎಷ್ಟು ಕಟ್ಟಬೇಕು, ಇದನ್ನೆಲ್ಲ ನೀವು ಒಂದು ಎಜುಕೇಟ್ ಮಾಡಬೇಕಾಗುತ್ತೆ. ಈಗ ಹೆಂಗೆ ಟ್ಯಾಕ್ಸ್ ಕಟ್ಟಬೇಕಾದ್ರೆ ನಾವು ಮನೆ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಯಾವುದಕ್ಕೆ ಸೆಸ್ ಚಾರ್ಜಸ್ಸು ಅದು ಅಂತೆಲ್ಲ ನಾವು ಒಂದು ಇದಕ್ಕೆ ಕಟ್ತೀವಿ. ಆದರೆ ನಮಗೆ ಎಲೆಕ್ಟ್ರಿಸಿಟಿ ಇದರಲ್ಲಿ ಬರೋ ಅಂಥ ಒಂದು ಇದು ಚಾರ್ಜಸ್ ಇದೆಯಲ್ಲ, ಎಷ್ಟೋ ಜನ ಗೊತ್ತಿಲ್ಲ ಏನಾ ಚಾರ್ಜಸ್ ಅಂತ ಅಂದ್ಬಿಟ್ಟು. ಅದು ಫಸ್ಟ್ ಮನವರಿಕೆ ಮಾಡ್ಕೊಡಿ, ಎಜುಕೇಟ್ ಮಾಡಿ. ಆವಾಗ ಈ ಥರ ಏನು ಇದು ಮಾಡೋದು, ಸ್ಟ್ರೈಕ್ ಮಾಡೋದು, ನಮಗೆ ಬೇಡ ಅಂತ ಹೇಳೋದೆಲ್ಲ ಕಮ್ಮಿ ಆಗುತ್ತೆ. ಯಾವಾಗ ಜನಕ್ಕೆ
ನಾವೊಂದು ಕ್ಲಾರಿಟಿ ಕೊಡ್ತೀವಿ, ನಾವೇನು ಮಾಡ್ತಿದ್ದೀವಿ ಕೆಲಸ, ನಾವೇನು ಹೊಸ ಒಂದು ಯೋಜನೆನ ಜಾರಿ ಮಾಡಿದ್ದೀವಿ, ಅದ್ರ ಬಗ್ಗೆ ನೀವು ಎಜುಕೇಟ್ ಮಾಡಿದ್ರೆ ಖಂಡಿತ ಜನಗಳು ಅನುಕೂಲ ಇದ್ದರೆ ಅದನ್ನು ಖಂಡಿತ ಸ್ವಾಗತಿಸ್ತಾರೆ, ನಿಮಗೆ ಅದಕ್ಕೆ ಬೇಕಾಗಂತ ಒಂದು ಶಾಬಾಷ್ಗಿರಿನೂ ಕೊಡ್ತಾರೆ. ಆದರೆ ನೀವು ಜನಗಳು ಕೇಳ್ತಾರೆ ಅಂತ ಅಂದ್ಬಿಟ್ಟು ಏಕಾಏಕಿ ಎಲ್ಲನೂ ಜಾರಿಗೊಳಿಸೋಕ್ಕಾಗಲ್ಲ. ಸೊ ಕುಂದುಕೊರತೆಗಳು ಏನೇನಿದೆಯೋ ಅಥವಾ ನೀವು ಏನು ಜನಕ್ಕೆ ಒಂದು ಗೊಂದಲಗಳಿದೆಯೋ ಆ ಗೊಂದಲಗಳನ್ನ ಮೊದಲು ಸರಿಪಡಿಸಿ, ಸೊ ಆಮೇಲೆ ಇದನ್ನು ಜಾರಿಗೊಳಿಸಿ ಅಂತ ಹೇಳ್ತೀವಿ. ಪ್ರಭಾಕರ್ ಸರ್, ಈ ಸ್ಮಾರ್ಟ್ ಮೀಟರ್ ಬಳಕೆಯ ಮುಖ್ಯ ಲಾಭಗಳೇನು, ಏನೆಲ್ಲ ಅನುಕೂಲ ಆಗಬಹುದು? ಈ ಹಿಂದೆ ಆಗೋದಕ್ಕಿಂತ ಈಗ ಈ ಮೀಟರ್ ಬರೋದ್ರಿಂದ ಏನೆಲ್ಲ? ಕರೆಕ್ಟ್ ಅಕೌಂಟಿಂಗ್ ಆಗುತ್ತೆ. ಓಕೆ, ಫಸ್ಟ್ ಥಿಂಗ್ ಈಸ್ ಕರೆಕ್ಟ್ ಅಕೌಂಟಿಂಗ್. ನೆಕ್ಸ್ಟ್ ನೋ ಅಡ್ಜಸ್ಟ್ಮೆಂಟ್. ನೆಕ್ಸ್ಟು ಗ್ರಾಹಕ ಎಷ್ಟು ಬಳಸ್ತಾ ಇದೆ ಅಂತ ಖಚಿತವಾದಂಥ ಮಾಹಿತಿ ಬರುತ್ತೆ. ಒಬ್ಬೊಬ್ಬರ ಮನೇಲಿ ಒಂದೊಂದು ಟಿ ವಿ, 3 ಬಾತ್ರೂಮು, 3 ಗೀಸರ್ ಹಾಕೊಂಬಿಟ್ಟು ಸ್ಯಾಂಕ್ಷನ್ ಲೋಡ್ರದ್ದು 3 HP ಅದು 3 KVA ಅಲ್ಲಿ ಓಡ್ತಾ ಇರೋದು 6 ಅಂತಿದ್ರೆ ಅದನ್ನೇ ಅನ್ಆಥರೈಸ್ ಇನ್ಕ್ರೀಸ್ ಆಫ್ ಲೋಡ್ ಅಂಥೇಳಿ ಡಬ್ಬಲ್ ಚಾರ್ಜ್ ಮಾಡೋಕ್ಕೆ ಅವಕಾಶ ಇದೆ. ಅದು ಒಳ್ಳೆ ಪ್ರಾವಿಷನ್. ಅದನ್ನ ಬಗ್ಗೆ ಸೆಕ್ಷನ್ 126ನಲ್ಲಿ ಬರುತ್ತದೆ. ಅನ್ಆಥರೈಸ್ ಯೂಸ್ ಯಾತಕ್ಕೆ 5 ಸಂದರ್ಭಗಳಲ್ಲಿ ಥ್ರೂ ಎ ಟ್ಯಾಂಪರ್ಡ್ ಮೀಟರ್, ಓಕೆ, ಫಾರ್ ಏನು ಆಮೇಲಿಂದ ಇದು ಫಾರ್ ಪರ್ಪಸ್ ಅದರ್ ದ್ಯಾನ್ ವಿಚ್ ಇಟ್ ಹ್ಯಾಸ್ ಬೀನ್ ಗ್ರಾಂಟೆಡ್, ರೆಸಿಡೆನ್ಷಿಯಲ್ ತಗೊಂಡು ಕಮರ್ಷಿಯಲ್ ಮಾಡಿಕೊಂಡ್ರೆ, ಆಮೇಲಿಂದ ಇದು ಯಾವ ಪ್ರಿಮಿಸಸ್ಸೇ ಕೊಟ್ಟಿದ್ದಾರೆ ಪಕ್ಕದ ಮನೆಯವರು ಕೊಟ್ಟಿರೋದಕ್ಕೆ 5 ಕಂಡೀಷನ್ಸ್. 5 ಕಂಡೀಷನ್ಸ್ ಸ್ಯಾಟಿಸ್ಫೈ ಆದರೆ ಇಟ್ ಈಸ್ ಎನ್ ಅಫೆನ್ಸ್. ಸೆಕ್ಷನ್ 126ನಲ್ಲಿ ಅವನ ಮೇಲೆ ಒಂದು ಇದನ್ನು ಹಾಕ್ಬಹುದು, ಪ್ರಾವಿಷನಲ್ ಅಸೆಸ್ಮೆಂಟ್ ಮಾಡಿ 15 ದಿವಸ ಟೈಮ್ ಕೊಟ್ಟು ಅವ್ರನ್ನ ಏನು ನೀನೇನಪ್ಪ ಹೇಳ್ತೀಯ ಅಂತ ಕೇಳಿ ಆಮೇಲೆ ತೀರ್ಮಾನ ಮಾಡ್ತೀವಿ. ಇದಕ್ಕೊಂದು ವ್ಯವಸ್ಥೆ ಇದೆ. CGRF ಅಂತ ಕನ್ಸ್ಯೂಮರ್ಸ್ ಗ್ರೀವೆನ್ಸ್ ರಿಡ್ರೆಸಲ್ ಫೋರಮ್ ಅಂತ ಒಂದು ಫೋರಮ್ ಇದೆ. ಆದರೆ ಸೆಕ್ಷನ್ 127ಗೆ ಸಂಬಂಧಪಟ್ಟಾಗೆ 126, 127 ಸಂಬಂಧಪಟ್ಟಾಗೆ ಅದು ಕನ್ಸ್ಯೂಮರ್ ಗ್ರೀವೆನ್ಸ್ ರಿಡ್ರೆಸಲ್ ಫೋರಮ್ಗೆ ಹೋಗಲ್ಲ. ಪ್ರತ್ಯೇಕವಾಗಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಫ್ ದಟ್ ಸಬ್ ಡಿವಿಷನ್, ಹೀ ಈಸ್ ದ ಅಸೆಸಿಂಗ್ ಆಫೀಸರ್. ಅವ್ನು ಮಾಡಿರೋ ಅಸೆಸ್ಮೆಂಟ್ ಮೇಲೆ ನಮ್ಗೆ ಯಾವುದೋ ಇದು ಅಸಮಾಧಾನ ಇದ್ದರೆ 127ನಲ್ಲಿ 50% ದುಡ್ಡು ಕೊಟ್ಟು ಇದು ಅಪೀಲ್ ಹೋಗೋದಕ್ಕೂ ಸಾಧ್ಯತೆ. ಸೊ ಇದ್ರ ಬಗ್ಗೆ ಅನವಶ್ಯಕವಾದಂತಹ ಏನು ನಮ್ಗೆ ಅನುಮಾನಗಳನ್ನ ಇಟ್ಕೊಳ್ಳೇಬಾರ್ದು. ಯಾವುದನ್ನಾರು ಮಾಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ, ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೇಕದು. ಅಂದರೆ ನೀವು ಗ್ರಾಹಕರ ಸ್ನೇಹಿ ಅಂತ ಹೇಳ್ತೀರಾ ಈ ಒಂದು ನಿರ್ಧಾರ? ಗ್ರಾಹಕರ ವಿರೋಧಿ ಅಲ್ಲ, ಸ್ನೇಹಿಯೂ ಅಲ್ಲ. ಎಲ್ಲ ಯಾವಾಗಲೂ ಆಪೋಸಿಟ್ಸು. ಸ್ನೇಹಿ ಅಂತಂದರೆ ಇನ್ನೊಬ್ರಿಗೆ ಆಪೋಸಿಟ್ ಇರಬೇಕು, ಓಕೆ, ಹಾಗಿರಬೇಕಿಲ್ಲ. ಇದು ಸರಿಯಾಗಿ ಕಾನೂನಿಗೆ ಅನುಗುಣವಾಗಿದೆಯಾ? ಎಸ್, ಕಾನೂನಿಗೆ ಅನುಗುಣವಾಗಿದೆ. ಸರಿ, ಏನು ಹೇಳ್ತೀರಿ ಸರ್ ಈ ಒಂದು ನಿರ್ಧಾರದ ಬಗ್ಗೆ? ಸಾಹೇಬರು ಕರೆಕ್ಟಾಗಿ ಹೇಳಿದ್ದಾರೆ. ಯಾಕಂದರೆ ಕಾನೂನಿನ ಅನುಗುಣವಾಗಿರಬೇಕು ಅನ್ನುವಂಥದ್ದು ಸರಿ. ಆದರೆ ಜಾಗೃತಿ ಇಲ್ದಲೆ ಈಗ ಒಂದು ಸಾರ್ ಹೇಳ್ದಂಗೆ ಒಂದು ಥೆಫ್ಟ್ ಆಯಿತು, ಒಬ್ಬ ವಿಜಿಲೆನ್ಸ್ನವರು ಡೊಮೆಸ್ಟಿಕ್ ಯೂಸ್ ಕಮರ್ಷಿಯಲ್ ಯೂಸ್ ಮಾಡಿಬಿಟ್ಟಿರ್ತಾರೆ, ಡೊಮೆಸ್ಟಿಕ್ ಯೂಸ್ ಮಾಡ್ತಕ್ಕಂಥದ್ದು. ಅವರಿಗೆ ನೋಟಿಸ್ ಕೊಡ್ತಕ್ಕಂಥದ್ದು ಸ್ಪಾಟಲ್ಲಿ ಒಬ್ಬ DYSP ಮತ್ತು ಒಬ್ಬ ವಿಜಿಲೆನ್ಸ್ ಆಫೀಸರು ವಿಸಿಟ್ ಕೊಡ್ತಾರೆ. ಆದರೆ 2 ವಿಧವಾದಂತಹ ಕೇಸ್ ಇದೆ ಅಲ್ಲಿ. ಒಂದು ಪವರ್ ಮಿಸ್ಯೂಸು, ಒಂದು ಥೆಫ್ಟು. ಈ ರೀತಿ ಕೇಸ್ ಆಗ್ತಕ್ಕಂಥದ್ದು ನನ್ನ ಗಮನದಲ್ಲಿದೆ. ಸುಮಾರು ದಿನಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ಗೊಂದಲ ಇದೆ ಸರ್. ಇವತ್ತು ಕೂಡ ಒಬ್ಬರು ಧ್ವನಿ ಎತ್ತಕ್ಕಾಗಿಲ್ಲ. ಇವತ್ತು ಈ ಮುಖ್ಯನ ಒಂದು ಮಾತು ಹೇಳ್ತಕ್ಕಂಥದ್ದು, ಎಲ್ಲೇ ವಿಜಿಲೆನ್ಸ್ನವರು ಏನು ವಿಸಿಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಪವರ್ ಥೆಫ್ಟ್ ಅಂತಲೇ ಒಂದು ಶೀಟ್ ಹಾಕ್ತಾರೆ, ಯಾರು ಗೊತ್ತಿರಲ್ಲ, ಅಲ್ಲೋ ಪರ್ಸನ್ ಇರ್ತಾರೆ, ಅವ್ರ ಹತ್ರ ಸೈನ್ ಮಾಡಿಸ್ಕೊಳ್ತಾರೆ, ಹೋಗ್ತಾರೆ. ಇದು ಜಾಗೃತಿ ಇಲ್ಲ. ಸೊ ಥೆಫ್ಟಿಗೂ ಮಿಸ್ಯೂಸ್ ಆಫ್ ಪವರ್ಗೂ ಕಾನೂನಿನಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕ್ರಮಗಳಿದ್ದಾವೆ. ಕಾನೂನಿನ ಚೌಕಟ್ಟಿನಲ್ಲೇ ಬೇರೆ ಬೇರೆ ಇದೆ. ಆದರೆ ಮಿಸ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ಅದನ್ನು ಸಂಬಂಧಪಟ್ಟಿರೋಂಥ ಪೆನಾಲ್ಟಿ ಹಾಕಿ 1 ವರ್ಷನೋ 2 ವರ್ಷನೋ ಅವರಿಗೆ ಎಷ್ಟು ಅಲ್ಲಿ ಮಿಸ್ಯೂಸ್ ಮಾಡಿದಾರೋ ಅನ್ನುವಂಥದ್ದನ್ನ ದೃಢೀಕರಣ ಮಾಡ್ತಕ್ಕಂಥದ್ದು. ಇವತ್ತು ವೀಡಿಯೋ ಫೋಟೋ ಎಲ್ಲ ಮಾಡ್ಕೊಳ್ತಾರೆ, ಅಲ್ಲಿ ಅಕ್ಕಪಕ್ಕದವ್ರನ್ನೆಲ್ಲ ವಿಚಾರಣೆ ಮಾಡ್ತಾರೆ, ತರ್ತಾರೆ. ಆದರೆ ಎಲ್ಲೋ ಒಂದು ಹತ್ರ ನನ್ನ ಕಣ್ಣಿಗೆ ಬಿದ್ದಿರ್ತಕ್ಕಂಥದ್ದು, ಪವರ್ ಮಿಸ್ಯೂಸ್ ಆಗಿದ್ದನ್ನು ಕೂಡ ಥೆಫ್ಟ್ ಅಂತ ಹೇಳಿ ಕಾಂಪೌಂಡಿಂಗ್ ಚಾರ್ಜ್ ವಸೂಲಿ ಮಾಡ್ತಕ್ಕಂಥದ್ದು ಸಾಹೇಬರು ಹೇಳಿ. ಅದು ಯಾಕಂದರೆ ನಾನು ಇವತ್ತು ಕಣ್ಣಾರೆ ನೋಡಿದ್ದೀನಿ, ನಮ್ಮ ಸ್ನೇಹಿತರದೊಬ್ಬರದ್ದು ನಾನು ಅದನ್ನು ವಾದ ಮಾಡಿದ್ದೀನಿ ಕೂಡ. ಯಾಕಂದರೆ ಅವ್ರು ಯಾವುದು, ಯಾಕಂದರೆ ಸರ್ 100ಕ್ಕೆ 95 ಜನಗಳಿಗೆ ಮಿಸ್ಯೂಸ್ ಏನು ಥೆಫ್ಟ್ ಒಟ್ಟು ವಿಜಿಲೆನ್ಸ್ನವ್ರು ಬಂದರೂ ಒಂದು ಕೇಸ್ ಹಾಕಿಬಿಟ್ಟಿದ್ದಾರೆ, ದಯವಿಟ್ಟು ಅದನ್ನು ಹೊರಗೆ ತಗೋಬೇಕು, ಏನು ಮಾಡಬೇಕು, ಅದು ಎಕ್ಸ್ಟ್ರಾ ದುಡ್ಡು ಎಷ್ಟಾಗಿದೆ, ಒಂದು ಹಬ್ಬ ಅಂದರೆ ಒಂದು 6 ತಿಂಗಳು ಯೂಸ್ ಮಾಡಿರ್ತಕ್ಕಂಥದ್ದು 1 ಲಕ್ಷ 2 ಲಕ್ಷ ಪೆನಾಲ್ಟಿ. ಅದರಲ್ಲಿ ಹೊಸ ಕನೆಕ್ಷನ್ ಯೂಸ್ ಮಾಡಿರ್ತಕ್ಕಂಥದ್ದು ಬೈ ಚಾನ್ಸ್
ಈಗ ಇವತ್ತು ಸ್ಯಾಂಕ್ಷನ್ ಮಾಡಬೇಕು, ಒಂದು ಫಸ್ಟ್ ಬಿಲ್ ಬರೋದಲ್ಲೇ ಕಮರ್ಷಿಯಲ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ಎಲ್ಲೋ ಒಂದು ಹತ್ರ ಅದು ಮಿಸ್ಯೂಸ್ ಆಗಿಬಿಟ್ಟಿದೆ ಅಂದರೆ ಆ ಮಿಸ್ಯೂಸಿಗೆ ಮಾನದಂಡಗಳೇನಿದ್ದಾವೆ ಅದನ್ನು ಅನುಸರಿಸ್ತಕ್ಕಂಥ ಪದ್ಧತಿನ ಸರ್ಕಾರ ಗಮನಿಸಬೇಕು. ಆಮೇಲೆ ಗ್ರಾಹಕರಿಗೂ ಕೂಡ ಅನ್ಯಾಯ ಆಗದಂತೆ, ಯಾಕಂದರೆ ಪ್ರತಿ ಗ್ರಾಹಕರು ಡಿಪಾರ್ಟ್ಮೆಂಟಿಗೆ ಶಾಪ್ ಆಗ್ತಕ್ಕಂಥದ್ದಾಗಬಾರ್ದು. ಸ್ನೇಹತ್ವ ಅಂದರೆ ಒಬ್ಬ ಗ್ರಾಹಕರಿಗೆ ಅನುಕೂಲ ಮಾಡಬೇಕಿದು ಸರ್ಕಾರದಲ್ಲಿ ಕೊಡ್ತಕ್ಕಂಥ ಏನು ಮೂಲಭೂತ ಸೌಕರ್ಯಗಳಲ್ಲಿ ಒಂದು ಅಂತ ನಾನು ಏನೀಗ ಹೇಳಿದ್ದೀವೋ, ಸೊ ಅದೇ ರೀತಿ ಶಾಪಗ್ರಸ್ತರನ್ನು ಶಾಪ್ ಹಾಕಿಬಿಟ್ಟು ಅಯ್ಯೋ ಇವತ್ತು ನೋಡಿ ಮನೆ ಕಟ್ಟಿನೋ ಯಾರಿಗೋ ನಾನು ಕಮರ್ಷಿಯಲ್ಗೆ ಏನಕ್ಕೋ ಕೊಟ್ಬಿಟ್ಟೆ ತಪ್ಪಾಗಿರುತ್ತೆ. ಅದನ್ನು ಸರಿ ಮಾಡಲಿಕ್ಕೆ ಅವರು ಮನವರಿಕೆ ಮಾಡೋದ್ರ ಜೊತೆಗೆ ಪೆನಾಲ್ಟಿ ವಸೂಲಿ ಮಾಡಲಿ, ಕ್ರಮ ಕೈಗೊಂಡ್ಲಿ. ಆದರೆ ಎಲ್ಲೋ ಒಂದು ಹತ್ರ 1 ಕಿಲೋವಾಟ್ಸಿಗೆ 10,000, 10 ಕಿಲೋವಾಟ್ಸ್ ಇದ್ದರೆ 1 ಲಕ್ಷ ಅವೈಜ್ಞಾನಿಕವಾಗಿ ವಸೂಲಿ ಆಗ್ತಕ್ಕಂಥದ್ದನ್ನ ಕಣ್ಣಾರೆ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನು ಡಿಪಾರ್ಟ್ಮೆಂಟ್ನಲ್ಲಿ ಈಗೇನು ಸ್ಮಾರ್ಟ್ ಮೀಟರ್ ಮಾಡಿದಾರೋ ಅದೇ ರೀತಿ ಮಿಸ್ಯೂಸ್ ಆಗಿರೋದು ಕೂಡ ಡಿಜಿಟಲೇ ಆಗಲಿ. ನಾವು ವೈಯಕ್ತಿಕವಾಗಿ ಹೋಗಿ ಮಾಡ್ತಕ್ಕಂಥದ್ದು ಅಲ್ಲಿ ಕೂಡ ಸೋರಿಕೆ ಆಗ್ತಕ್ಕಂಥದ್ದು ಇದೆ. ಇದು 100ಕ್ಕೆ 100 ಇದು ಎಲ್ಲೋ ಒಂದು ಹತ್ರ ತಪ್ಪಾಗ್ತಕ್ಕಂಥದ್ದು. ಇದೇ ರೀತಿ ಡಿಜಿಟಲೀಕರಣ ಏನು ಮಾಡಿದ್ದಾರೆ ಅದೇ ರೀತಿ ಅದು ಕೂಡ ಕ್ಲಿಯರ್ ಮಾಡ್ಕೊಡುವಂಥದ್ದು ಮಾಡಬೇಕು ಅನ್ನುವಂಥದ್ದು ಒಂದು ಸಲಹೆ. ಮಹಾಲಕ್ಷ್ಮಿ ಏನು ಹೇಳ್ತೀರಿ ಕೊನೆಯದಾಗಿ? ಇದರಲ್ಲಿ ಹೇಳ್ದಂಗೆ ಕಾನೂನು ರೀತಿಯಾಗಿ ಏನೇನಿದೆಯೋ ಅದೆಲ್ಲನೂ ಇದೆ. ಸೊ ನಾವೆಲ್ಲ ಇದನ್ನ ಸ್ವಾಗತಿಸಬೇಕಾಗುತ್ತೆ. ಖಂಡಿತ ನಾವೆಲ್ಲ ಸ್ವಾಗತಿಸಿ ಒಂದು ಸ್ಮಾರ್ಟ್ ಮೀಟರ್ನ ಅಳವಡಿಸ್ಕೊಂಡು ಇವಾಗ ನಮಗೆ ಹೊರೆ ಎಷ್ಟೇ ಸಂಬಳ ಬಂದರೂ ಸಾಕಾಗ್ತಿಲ್ಲ, ನಮಗೆ ಬೆಂಗಳೂರಲ್ಲಿ ಬದುಕೋಕ್ಕೆ ಸಾಕಾಗ್ತಿಲ್ಲ. ಯಾವುದೋ ಒಂದು ವರದಿ ಪ್ರಕಾರ 1 ಕೋಟಿ ಸಂಬಳ ಇರಬೇಕಂತೆ ವರ್ಷಕ್ಕೆ ಒಂದು ಬೆಂಗಳೂರಲ್ಲಿ ನಾವು ಜೀವನ ಮಾಡಬೇಕು ಅಂತ ಅಂದರೆ, ಅಂಥ ಒಂದು ಸಂದರ್ಭದಲ್ಲಿ ನಾವು ಈ ಕರೆಂಟ್ ಬಿಲ್ಗಳನ್ನ ಈಗ ನಾನೇ 5-6 ಸಾವಿರ ಕಟ್ತೀನಿ ನಮ್ಮ ಮನೆಗೆ ಕರೆಂಟ್ ಬಿಲ್. ಅದರಲ್ಲಿ ಈಗ ನಾವೇ ಒಂದು ಮೀಟರನ್ನು ನೋಡ್ಕೊಂಡ್ಬಿಟ್ಟು ನಾವು ನೋಡ್ಕೊಳ್ತಾ ಇರ್ಬೋದು. ಸರ್ ಹೇಳ್ದಂಗೆ ಎಲ್ಲಿ ನಮ್ಮ ಮನೇಲಿ ಗೀಸರ್ ಆನ್ ಆಗಿದೆ, 3 ಇದರಲ್ಲಿ ಎಲ್ಲರೂ ಆನ್ ಆಗಿದೆಯಾ ನೋಡ್ಕೋಬೋದು, ಚೆಕ್ ಮಾಡ್ಕೋಬೋದು. ಸೊ ಅಂಥ ಒಂದು ಇದರಲ್ಲಿ ಜನಸ್ನೇಹಿ ಆಗಿದೆ ಇದೊಂದು ಯಾವುದು ಸ್ಮಾರ್ಟ್ ಮೀಟರ್ ಇದೆಯಲ್ಲ, ಜನಸ್ನೇಹಿ ಆಗಿದೆ. ಎಲ್ಲ ಹೋರಾಟಗಳು ವಿರುದ್ಧ ಪರ ಹೋರಾಟಗಳು ನಡೀತಾನೆ ಇರುತ್ತೆ. ಬಟ್ ಆದ್ರೆ ಎಲ್ಲದಕ್ಕೂ ಒಂದು ಹೊಸದನ್ನ ಸ್ವೀಕಾರ ಮಾಡೋಣ. ಕರಪ್ಷನ್ ಕಮ್ಮಿ ಆಗುವಂತ ಯಾವುದೇ ಒಂದು ಹೊಸ ತಂತ್ರಜ್ಞಾನ ಇದೆಯಲ್ಲ ಅದನ್ನೆಲ್ಲ ನಾವು ಸಾರ್ವಜನಿಕರು ಸೇರಿ ಅದನ್ನ ಸ್ವಾಗತಿಸಬೇಕಾಗುತ್ತೆ ನಾವು. ಪ್ರಭಾಕರ್ ಸರ್, ಕೊನೆಯದಾಗಿ ಅಂದ್ರೆ ಈ ಒಂದು ರೂಲ್ಸ್ ಏನಿದೆ ಅಂದ್ರೆ ಈ ಸ್ಮಾರ್ಟ್ ಮೀಟರ್ ರೂಲ್ಸ್ ಅಲ್ಲಿ ನೀವೇನಾದ್ರೂ ಬದಲಾವಣೆ ನೋಡ್ತೀರಾ ಅಥವಾ ಗ್ರಾಹಕರ ಪರವಾಗಿ ಏನು ಹೇಳ್ತೀರಿ? ಒಂದೇ ಒಂದು ಕ್ಲಾರಿಫಿಕೇಶನ್ KERC ಕೊಡಬೇಕು. ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿನಲ್ಲಿ ಮೀಟರ್ ರೆಗ್ಯುಲೇಷನ್ಸ್ ಇದಾವೆ. ಹೂ ಈಸ್ ದ ಓನರ್ ಆಫ್ ದ ಮೀಟರ್ ಅಂತಿದೆ. ಜನರಲಿ ಕನ್ಸ್ಯೂಮರ್ ಮೀಟರ್ಸ್ ಆರ್ ಓನ್ಡ್ ಬೈ ದಿ ಸಪ್ಲೈ ಕಂಪನಿ. ಹೌಎವರ್ ಎ ಕನ್ಸ್ಯೂಮರ್ ಕ್ಯಾನ್ ಆಪ್ಟ್ ಫಾರ್ ಹಿಸ್ ಓನ್ ಮೀಟರ್ಸ್ ಅಂತಿದೆ. It is at the option of the consumer, the meter shall be fixed in the premises ಅಂತ ಒಂದೇ ಲೈನಿನ ಕ್ಲಾರಿಫಿಕೇಶನ್ ಕೊಟ್ಟರೆ ಈ ಎಲ್ಲ ಗೊಂದಲಗಳು ಎಂಡ್ ಆಗುತ್ತೆ. ಇನ್ನೂ ಒಂದು ಟ್ಯಾಂಪರ್ ಸೆಕ್ಷನ್ 135ನಲ್ಲಿ ಕಳುವು ಬರುತ್ತೆ, ಹೂ ಎವರ್ ಅಂತ ಬರುತ್ತೆ. ಡಿಸಾನೆಸ್ಟ್ಲಿ, ಡಿಸಾನೆಸ್ಟ್ ಇಂಟೆನ್ಷನ್ನಿಂದ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ವಿದ್ಯುತ್ತನ್ನು ಬಳಕೆ ಮಾಡಿದ್ರೆ ಅದು ಕಳ್ಳತನ ಆಗುತ್ತೆ. ಅಚಾತುರ್ಯವಾಗಿ ಉಪಯೋಗಿಸಿದ್ರೆ ಅದು ಅನ್ಆಥರೈಸ್ಡ್ ಯೂಸ್ ಆಫ್ ಮನಿ. ಇವುಗಳ ಡಿಸ್ಟಿಂಕ್ಷನ್ನ ಪ್ರತಿಯೊಂದು ಸಪ್ಲೈ ಕಂಪ್ನಿನೂ ನಾನು ಒಂದು 50 ಪೇಜ್ ಒಂದು ಇದನ್ನು ಮಾಡಿಟ್ಟಿದ್ದೀನಿ, ಪುಸ್ತಕ ಮಾಡಿಟ್ಟಿದ್ದೀನಿ. ಅದನ್ನು ಫಾಲೋ ಮಾಡಿಬಿಟ್ರೆ ಲೀಗಲಿ ಇಟ್ ಈಸ್ ಸಸ್ಟೈನಬಲ್. ಸೊ ಮೈ ಫೈನಲ್ ಪಾಯಿಂಟ್ ಈಸ್ ಪ್ಲೀಸ್ ಮೇಕ್ ಇಟ್ ಆಪ್ಷನಲ್, ಡು ನಾಟ್ ಮೇಕ್ ಇಟ್ ಕಂಪಲ್ಸರಿ. ದಟ್ ಈಸ್ ದ ಗುಡ್ ನ್ಯೂಸ್ ಟು ದಿ ಕನ್ಸ್ಯೂಮರ್ಸ್ ಆಫ್ ಕರ್ನಾಟಕ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರಿಗೆ, ಈ ಸ್ಮಾರ್ಟ್ ಮೀಟರ್ ಅನ್ನೋದು ಗ್ರಾಹಕರ ಪರವಾಗಿನೇ ಇದೆ. ಅಂದರೆ ಇಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ನೀವು ಎಷ್ಟು ಯೂಸ್ ಮಾಡ್ತಿದ್ರಿ ಅನ್ನೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಎಲ್ಲವೂ ಕೂಡ ನಿಮಗೆ ಡೇಟಾ ಸಿಗಬೇಕಾದ್ರೆ ಯಾವುದನ್ನು ಯೂಸ್ ಮಾಡಬೇಕು ಯಾವುದನ್ನು ಬಿಡಬೇಕು ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಸೊ ಸಾಕಷ್ಟು ಜನ ಇದನ್ನು ವಿರೋಧ ಕೂಡ ವ್ಯಕ್ತಪಡಿಸ್ತಾರೆ, ಅದು ಅವರವರ ಅಭಿಪ್ರಾಯ. ಆದರೆ ಇದು ಏನಿದೆಯಲ್ಲ ಅದು ತೆಗೆದುಕೊಂಡು ಬರುತ್ತೆ ಅಂತ 1ನೇ ತಾರೀಕಿಗೆ ಜುಲೈ 1ರಿಂದ ಇಷ್ಟು ದಿನ ನಗರ ಪ್ರದೇಶದಲ್ಲಿತ್ತು, ಈಗ ಬೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಇದು ಇದೆ. ಸೊ ಹಂಗಾಗಿ ಅಂದರೆ ನಾವು ಮೊಬೈಲಲ್ಲಿ ಯಾವ ರೀತಿಯಾಗಿ ರಿಚಾರ್ಜ್ ಮಾಡಿಕೊಳ್ತೀವಲ್ಲ, ಸೊ ನಮ್ಮ ಮನೆಗೆ ಎಷ್ಟು ಯೂನಿಟ್ ಬೇಕು ಅದನ್ನು ಮುಂಚಿತವಾಗಿ ಕೂಡ ನಾವು ಅದನ್ನು ರಿಚಾರ್ಜ್ ಮಾಡಿಕೊಳ್ಳಬಹುದು. ಸೊ ಹಂಗಾಗಿ ಒಳ್ಳೆಯ ನಿರ್ಧಾರ ಅಂತಲೂ ಕೂಡ ಹೇಳ್ಬೋದು. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ. ಇದರಿಂದ ಲೂಪ್ ಹೋಲ್ಸು ಅಥವಾ ಬೇರೆ ಬೇರೆ ಲಾಭಗಳು ಅಂತ ಹೇಳ್ತಾರೆ, ಅದರಿಂದ ಆಗೋದು ತೀರಾ ಕಡಿಮೆ ಅಂತ ಅನ್ಸುತ್ತೆ. ನೋಡೋಣ ಇದನ್ನು ಯಾವ ರೀತಿಯಾಗಿ ಮಾಡ್ತಾರೆ. ಅದು ಬಹಳ ಮುಖ್ಯವಾಗಿ ಜಾಗೃತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಆಗುವಂಥ ಲಾಭಗಳು ಏನು ಅನ್ನೋದ್ರ ಬಗ್ಗೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.